ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಒಂದು ರೀಡಿಂಗ್ ಮಾಡಿ ನೋಡೋಣ. ನಾ ನೀವಾಗಲಿ ನಾನಾಗಲಿ ಒಂದೇ ವಿಷಯದಲ್ಲಿ ಅಥವಾ ಒಂದೇ ಸಮಸ್ಯೆಯಲ್ಲಿ ಮೇಲೆ ಮೇಲೆ ಯಾಕೆ ಸಿಕ್ಕಾಕೋತೀವಿ, ಅಥವಾ ಅದೇ ಥರದ ಸಿಚುವೇಶನ್ಸ್ ನಮ್ಮ ಆಸ್ಪಾಸ್ ಮೇಲೆ ಮೇಲೆ ಯಾಕೆ ಬರ್ತಾವೆ, ಮತ್ತು ಅವು ನಮ್ಮ ಜೊತೆನೇ ಯಾಕೆ ಆಗ್ತಾವೆ, ಇಂಥ ಸಿಚುವೇಶನ್ಸ್ ನಾವೇ ಯಾಕೆ ಫೇಸ್ ಮಾಡ್ತೀವಿ, ಇದಕ್ಕೆ ಕಾರಣ ಏನು ಅಂತ ಹೇಳಿ ನೋಡೋಣ. ಈಗ ಎದ್ರ ಸಲಾಗಂದ್ರೆ, ಈಗ ನಿನ್ನಿಂದ ನೋಡ್ರಿ ಎಷ್ಟೋ ಜನ ಬಂದಿದ್ರು, ಸೇಮ್ ಪ್ರಾಬ್ಲಮ್ಸ್ ರಿಪೀಟ್ ಆಗ್ತಿರ್ತಾವೆ ಅವ್ರ ಜೀವನದೊಳಗೆ. ಅದ ಅನ್ನತ್ತಾರ ಅವ್ರು ನಮಗೆ ಬರೇ ನಾವು ಇದನ್ನು ಫೇಸ್ ಮಾಡ್ತಿರ್ತೇವೆ ರೀ, ಎದ್ರ ಸಲ ಫೇಸ್ ಮಾಡ್ತಿರ್ತೀವಿ. ಸೊ ನಾ ಅಂದ್ಕೊಂಡೆ ಇದ್ರ ಮೇಲೆ ಒಂದು ವಿಡಿಯೋ ಮಾಡಿ ನೋಡೋಣ. ಮತ್ತು ಇದು ಜನರಲ್ ರೀಡಿಂಗ್, ಟೈಮ್ಲೆಸ್. ಯಾವಾಗ ನಿಮ್ಮ ಎದುರಿಗೆ ಬಂದರೂ ಸಹಿತ ನೀವು ಇದನ್ನು ತಮಗೊಂದು ಇದೇನಾದರೂ ಒಂದು ಕ್ಲೂ ಕೊಡ್ಬೋದು ನಿಮ್ಗೆ, ಅಥವಾ ನಿಮ್ಗೇನಾದರೂ ಒಂದು ಕ್ಲಾರಿಟಿ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ರೀಡಿಂಗ್ ಮಾಡಿ ನೋಡೋಣ. ಸೊ ಅದಕ್ಕಿಂತ ಮೊದಲು ನಾನು ಒಂದು ವಿಷಯ ಏನು ಹೇಳ್ತೇನೆ ಅಂತಂದ್ರೆ, ತಾವು ಯಾರಾದರೂ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ದಯಮಾಡಿ 12 ಗಂಟೆ ಮುಂದೆ ಕಾಂಟ್ಯಾಕ್ಟ್ ಮಾಡಿರಿ, ಮತ್ತು 6 ಗಂಟೆ ಒಳಗೆ ಮಾಡಿರಿ. 12ರಿಂದ 6 ನಾನು ಅವೈಲೇಬಲ್ ಇರ್ತೀನಿ. ಈಗೇನು ಮಾಡ್ತಾರೆ ಅಂದರೆ, ಬೆಳಿಗ್ಗೆ 6 ಗಂಟೆಗೆ ಫೋನ್ ಮಾಡೋಕೆ ಶುರು ಮಾಡಿಬಿಡ್ತಾರೆ. ಫೋನ್ ನಂಬರ್ ನೋಡಿರಿ, ಬೆಳಿಗ್ಗೆ 6 ಗಂಟೆದಿಂದನೇ ನಾ ಫೋನ್ ತೊಗೊಳಕತ್ನಿ ಅಂತಂದ್ರೆ ಏನು ಮಾತಾಡೋದಿರ್ತೈತಿ ಫೋನ್ ಮೇಲೆ? ಸಮಸ್ಯೆಗಳನ್ನ ಮಾತಾಡೋದಲ್ಲ. ನಿಮ್ಮ ಮನೆ ಸಮಸ್ಯೆ ನೀವು ನಮಗೆ ಹೇಳ್ತೀರಿ. ಬೆಳಿಗ್ಗೆ ಎದ್ಕೊಳ್ಳಿ ಯಾರಾದರೂ ಸಮಸ್ಯೆ ಡಿಸ್ಕಸ್ ಮಾಡ್ತಾರಾ? ಇಲ್ಲ ಅಲ್ಲ. ಸೊ ನಾನು ಮಾಡೋಂಗಿಲ್ಲ. ನಾನು ನಿಮಗೆ ಎಷ್ಟು ಸರ್ತಿ ಹೇಳೇನೆ, ನೀವು ಯಾರೇ ಆಗಿರ್ರಿ, ನೀವು ನಾನು ವಾಟ್ಸಪ್ಪಿಗೆ ಒಂದು ಹಾಯ್ ಅಂತ ಮೆಸೇಜ್ ಹಾಕಿರಿ, ಅದ್ರ ಕೆಳಗೆ ಕನ್ನಡದಾಗ ಬರೀರಿ, ಕಾಲ್ ಬ್ಯಾಕ್ ಅಂತ ಬರೀರಿ. ನಾನು ನಿಮಗೆ ಪಕ್ಕಾ ಕಾಲ್ ಮಾಡ್ತೇನೆ, ಆಯಿತಾ? ನಾನು ನಿಮಗೆ ವಾಪಸ್ ಮೆಸೇಜ್ ಹಾಕ್ತೇನೆ. ಈಗ ಈ ಮುಂಜಾನೆಯಿಂದ ನೋಡಿರಿ, ಕನಿಷ್ಠ ಏನಿಲ್ಲ ಅಂದ್ರೆ ಒಂದು 10 ಫೋನ್ ಬಂದಾವೆ. ಈಗ 10 ಮಂದಿ ಜೋಡಿನೂ ನೀವು ಯಾರೇ ಅಂತ ನಾ ಮಾತಾಡಕತ್ರ ಹೆಂಗೆ ನಡೀತೈತಿ? ಸುಳ್ಳ ಟೈಮ್ ವೇಸ್ಟ್ ಅಲ್ಲ. ನನಗೆ ಟೈಮ್ ಇಂಪಾರ್ಟೆಂಟು. ಮತ್ತು ಒಂದು ಮನುಷ್ಯ ಎಲ್ಲರನ್ನೂ ಒಮ್ಮೆ ಸ್ಯಾಟಿಸ್ಫೈ ಮಾಡೋಕ್ಕೆ ಸಾಧ್ಯ ಇಲ್ಲ, ಹೌದಿಲ್ಲ? ಈಗ ನಿನ್ನ ಮಜಾ ಅಂತಂದ್ರೆ, ನಿನ್ನ ರಾತ್ರಿ ಒಬ್ಬರು 1:58ಕ್ಕೆ ಫೋನ್ ಮಾಡ್ಯಾರ. ನಾ ಎಷ್ಟು ಗಾಬರಿ ಆದೆ ಗೊತ್ತಾ? ನಾ ಇಷ್ಟು ಡೀಪ್ ಸ್ಲೀಪ್ನಾಗಿದ್ನಿ, ನಾ ಆಲ್ಮೋಸ್ಟ್ ಕ್ವಾಟ್ ಮೇಲಿಂದ ಜಿಗ್ದಂಗನಾತ. ಹೌದು, ಅಂಥ ಟೈಮ್ದಾಗ ಯಾರು ಫೋನ್ ಮಾಡ್ತಾರೋ? ಏನಾದರೂ ಮನ್ಯಾಗ ಗಡ್ಬಡಾದಾಗನ ಫೋನ್ ಮಾಡ್ಬೇಕಲ್ಲ. ನಾ ಅಂದೆ, ಅಪ್ಪ ದೇವ್ರೆ, ಏನೋ ಟಿಕೆಟ್ ಬುಕ್ ಆತು ಯಾರ್ದೋ ಅಂತಂದು ಹೇಳಿ ನೋಡಿದೆ. ಅಷ್ಟ್ರಾಗ ಫೋನ್ ತಾನ ಬಂದು ಆತದ. ಸೊ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ವಿಷಯಗಳು ಹೆಂಗಿರ್ತಾವೆ ನೋಡ್ರಿ, ಯಾವುದೇ ವಿಷಯ ವಿನಾಕಾರಣ ಈ ಜಗತ್ತಿನಾಗ ಏನೂ ಆಗಂಗಿಲ್ಲ. ಮೊನ್ನೆ ನಾ ಪಿತೃಗಳ್ದೇನೋ ಮೆಸೇಜ್ ಹಾಕಿದ್ದೆ, ಓಕೆ, ಸಾರಿ ವಿಡಿಯೋ ಹಾಕಿದ್ದೆ ನಾನು. ಅವತ್ತೇನಾತಂದ್ರೆ, ನಮ್ಮ ಅಪ್ಪ ಏನು ಮಾಡಿದ್ರು ಅಂದರೆ, ಈಗ ನಾಸಿಕಕ್ಕೆ ಹೋಗಿದ್ರು. ನಾಸಿಕ್ ಹತ್ರ ತ್ರಂಬಕೇಶ್ವರ ಐತಲ್ಲ, ಅಲ್ಲೇ ಪಿತೃ ಪೂಜೆ ಮಾಡ್ತಾರೆ. ನಾರಾಯಣ ನಾಗಬಲಿ ಮತ್ತು ತ್ರಿಪಿಂಡಿ ಶ್ರಾದ್ದ ಅಂತಂದೇಳಿ ನಮ್ಮ ತಾಯಿ ಸಲಾಗ ಮಾಡಕ್ಕಂತಂದೇಳಿ ಅವ್ರು ಅಲ್ಲಿ ಹೋದರು. ಅಲ್ಲಿ ಹೋದ ಕೂಡ ಏನಾಯ್ತು, ಅವ್ರು ಹೇಳಿದರು 28ನೇ ತಾರೀಕಿಗೆ ನಾವು ಪೂಜೆ ಅದು ಮಾಡ್ಬೋದು ಅಂತ. ಅಲ್ಲಿ 3 ದಿನ ಪೂಜೆ ಇರ್ತದೆ. ಆಮೇಲೆ ನಾನು ಅವತ್ತು ಅದನ್ನು ವಿಡಿಯೋ ಡೆಲಿವರ್ ಮಾಡ್ಕೋಬೇಕಂತಂದು ಅವತ್ತೆಲ್ಲ ತಯಾರಿ ಮಾಡ್ಕೊಳಕತ್ತೀನಿ. ಒಮ್ಮೆ ಫೋನ್ ಬಂತು. ಅವ್ರು ಅದಕ್ಕಿಂತ ಮುಂಚೆ ಹೋಗಿದ್ರು, 20 ತಾರೀಕಿಗೆ ಹೋಗಿದ್ರು ಅವರು. ಫೋನ್ ಬಂತು, ಇಲ್ಲ ಇವತ್ತು ಬೆಳಿಗ್ಗೆ ಪೂಜೆ ಮಾಡಿದ್ವಿ. ನಾ ಅಂತಂದೆ, ಮತ್ತು 28ಕ್ಕೆ ಅಂದಿದ್ರಲ್ಲ ಅಂತ. ಇಲ್ಲ, ಅದೇನೋ ನಾವು ಡಿಸೈಡ್ ಮಾಡಿದ್ವಿ ಒಮ್ಮೆ, ಮತ್ತು ಇಲ್ಲ ನಾವು 24ಕ್ಕನ ಮಾಡೋಣ ಅಂತೇಳಿ ನಾವು ನಿನ್ನೆ ಹೋಗಿದ್ವಿ. ಮತ್ತು ಇವತ್ತಿನ ಪೂಜೆ ಮುಗೀತು ನಮ್ಮದು. ನೋಡಿರಿ, ಅವತ್ತು ನಾ ಇಲ್ಲಿ ವಿಡಿಯೋದನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ನಿ. ಅಲ್ಲಿ ನಮ್ಮ ತಾಯಿ ಸಲ ನಮ್ಮ ತಂದೆ ಮಾಡಿದ್ರು. ಪ್ರತಿಯೊಂದಕ್ಕೂ ಒಂದೆಲ್ಲ ಒಂದು ಇಂಟರ್ ಕನೆಕ್ಟೆಡ್ ವಿಷಯ ಇದ್ದೇ ಇರ್ತಾವೆ. ಆಮೇಲೆ ಎಷ್ಟೋ ಜನ ನಿನ್ನೆ ನನಗೆ ಫೋನ್ ಮಾಡಿದ್ರು. ಅವ್ರ ತಲೆಯಾಗ ಏನೇನ ಹೀಗೆಲ್ಲ ಹೇಳೋದನ್ನ ನೋಡಿ ನನ್ನ ಮೈಯಾಗ ದೇವರಾದು ಬರ್ತೈತಿ ಅಂತೇನೋ ಹಿಂಗೆ ತಿಳ್ಕೊಂಡಾರ ಅವ್ರು. ಅಂಥದ್ದೆಲ್ಲ ನಾ ಮಾಡ್ತೇನೆ. ಸಮಸ್ಯೆಗಳನ್ನು ಹಿಡಿದ್ರೆ ನಾ ಏನಾದರೂ ಅದಕ್ಕೊಂದು ಪರಿಹಾರ ಹೇಳ್ತೇನೆ ಅಂತ. ಸೊ ಅಂಥದ್ದು ಏನೂ ಇಲ್ಲ ರೀ. ನಾನು ಜ್ಯೋತಿಷಾಸ್ತ್ರ ಕಲ್ತೇನೆ. ಆಮೇಲೆ ನಾನು ನಿಮಗೇನಾದರೂ ಸಮಸ್ಯೆ ಇದ್ದರೆ ನಾನು ಜ್ಯೋತಿಷಾಸ್ತ್ರ ನೋಡ್ತೀನಿ, ಏನಾದ್ರು ಕುಂಡ್ಲಿ ನೋಡ್ತೀನಿ, ನಿಮ್ಮ ಜಾತಕ ನೋಡ್ತೀನಿ. ಈಗ ಸದ್ಯಕ್ಕೆ ಏನಾದರೂ ಆಗೈತಿ ಅಂತಂದ್ರೆ ನೀವು ಏನಾದರೂ ಟ್ಯಾರೋ ಕಾರ್ಡ್ ನೋಡ್ಕೊಳಕ್ಕದು ಅಡ್ಡಿ ಇಲ್ಲ. ನಿಮಗೆ ಲಾಂಗ್ ಟರ್ಮ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ತಿಳ್ಕೊರಿ. ಈಗ ಸಪೋಸ್ ಯಾರು ಇಲ್ಲ, ನನ್ನ ಮಗ ರೀ ಇಂಜಿನಿಯರಿಂಗ್ ಮಾಡಾಕತ್ತಿದ್ರಿ, 2 ವರ್ಷ ಮಾಡ್ಯಾನ, ಯಾಕೋ ಒಟ್ಟು ಹೋಗಾಕ ಒಲ್ಲೆನಾಕತ್ತದ್ರಿ, ಹಂಗೆ ಡ್ರಾಪ್ ತೊಗೋತಾನೆ ಅನ್ನಕತ್ತಾನ, ಹಂಗೆ ಹಿಂಗೆ ಅಂತಂದ್ರೆ ಅದ್ರ ಸಲ ನೀವು ಕುಂಡ್ಲಿ ನೋಡ್ಕೋಬೇಕು. ಕುಂಡ್ಲಿ ಏನು ಮಾಡ್ತೈತಿ ಅಂತಂದ್ರೆ, ನಿಮ್ಮ ಜೀವನದುದ್ದಕ್ಕೂ ಏನೇನು ವಿಷಯ ಆಗ್ತೈತಿ, ಯಾವ್ಯಾವ ವಿಷಯಗಳು ಅಡ್ಡಿ ಬರ್ತಾವ ಅನ್ನೋದು ನಿಮಗೊಂದು ಕ್ಲಾರಿಟಿ ಸಿಗ್ತೈತಿ. ಟ್ಯಾರೋ ಕಾರ್ಡ್ ಏನಂತಂದ್ರೆ, ಟ್ಯಾರೋ ಕಾರ್ಡ್ ತಾತ್ಪೂರ್ತಿಕ್ ಅಂದರೆ ಈಗ ಸದ್ಯ ನೀವು ಏನು ಮಾಡಬೇಕು ಅನ್ನೋದನ್ನು ಗೈಡೆನ್ಸ್ ಕೊಡ್ತೈತಿ. ಇದು ಫ್ಯೂಚರ್ ಬದಲಾಗಿ ಹೇಳಂಗಿಲ್ಲ. ಎಲ್ಲರೂ ತಿಳ್ಕೊಂಡ್ರೆ ಇದ್ರ ಬದಲಾಗಿ ನಾವು ಫ್ಯೂಚರ್ ಹೇಳ್ತದ್ರಿ. ಹೆಂಗೆ ಫ್ಯೂಚರ್ ಹೇಳ್ತೈತಿ? ಇದು ಭಾಳ ಅಂದ್ರೆ ಒಂದು 6 ತಿಂಗಳು ಅಷ್ಟೇ ಎನರ್ಜಿ ಇರ್ತೈತಿ. ಇದು ನಿಮ್ಮ ಮನಸ್ಸಿನ ಫೀಲಿಂಗ್ಸ್ ಮೇಲೆ ನಿಂತಿರ್ತೈತಿ.
ಮತ್ತೊಬ್ಬರು ಇಂಟೆನ್ಷನ್ ಏನೈತಿ ಅಂತ ಇದ್ರ ಮೇಲೆ ನಿಂತಿರ್ತೈತಿ. ನಿಮ್ಮ ಲೈಫ್ ಟೈಮ್ ನಿಮ್ಮ ಜೊತೆ ಏನಾಕೈತಿ ಅನ್ನೋದನ್ನ ಟ್ಯಾರೋ ಕಾರ್ಡ್ ಯಾವತ್ತೂ ಹೇಳಂಗಿಲ್ಲ. ಏನೇನೋ ಜನ ಎಲ್ಲ ಹೇಳ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ, 3 ವರ್ಷಕ್ಕೆ ಹಿಂಗೆ ಆಕೈತೆ, 4 ವರ್ಷಕ್ಕೆ ಹಿಂಗೆ ಆಕೈತೆ, ಆ ದೇವರೇ ಬಲ್ಲ. ಈಗ ಹೆಂಗೈತಿ ಅಂತಂದ್ರೆ ಆ ಥರದ ಟ್ರೆಂಡ್ ನಡೆದೈತಿ. ಸೊ ಯಾರಿಗೇನು ಅನ್ನಕ್ಕೆ ಬರೋಂಗಿಲ್ಲ. ಓಕೆ, ಇದು ಫ್ಯೂಚರ್ ಹೇಳಂಗಿಲ್ಲ. ಫ್ಯೂಚರ್ ಬದಲಾಗಿ ನಿಮಗೆ ಏನಾದರೂ ಒಂದು ಕ್ಲಾರಿಟಿ ಬೇಕು ಅಂತಂದ್ರೆ ನೀವು ಜಾತಕನೇ ನೋಡಿಸ್ಕೋಬೇಕು. ಆಮೇಲೆ ಕೆಲವೊಂದಿಷ್ಟು ಜನ ನೀನು ಫೋನ್ ಮಾಡಿ ಕೇಳಾಕತ್ತಿದ್ರು, ಅಯ್ಯೋ ದುಡ್ಡು ಯಾಕೆ ತೊಗೋತೀರಿ ನೀವು, ದುಡ್ಡು ತೊಗೊಂಡ್ರೆ ಬೇಡ ಅಂತ. ನಾನು ಫ್ರೀ ಯಾವುದೂ ಕೆಲಸ ಮಾಡೋಂಗಿಲ್ಲ. ಓಕೆ, ಫ್ರೀ ಯಾಕೆ ಕೆಲಸ ಮಾಡೋಂಗಿಲ್ಲ ಅಂತಂತಂದ್ರೆ ಅದಕ್ಕೊಂದು ಏನು ರೀಸನ್ ಅಂತಂದ್ರೆ ನೋಡಿರಿ, ನಿಸರ್ಗಕ್ಕೆ ತಕ್ಕಂಗೆ ನಿಮ್ಮ ಜೀವನದೊಳಗೆ ಏನಾದರೂ ಒಂದು ನೀವು ಅನುಭವಿಸ್ಬೇಕು ಅಂತ ಇರ್ತೈತೆ. ಈಗ ನಾನೇನಾದರೂ ಅಯ್ಯೋ ನನಗೆ ಜಾಸ್ತಿ ತಿಳಿತೈತಿ ಈ ವಿಷಯದಾಗ, ಇದು ಪರಿಹಾರ ಮಾಡಿ ಅಂತ ನಿಮ್ದು ಏನಾರನ್ನ ಪ್ರಾಬ್ಲಮ್ ಫಿಕ್ಸ್ ಮಾಡೋಕ್ಕೆ ಬಂದೆ ಅಂತ ಇಟ್ಕೊರಿ, ಅದು ನನ್ನ ಕೆಲಸ ಅಲ್ಲ. ಯಾಕಂದ್ರೆ ನೇಚರ್ ತನ್ನ ಕೆಲಸ ನಿಮ್ಮ ಜೋಡಿ ಮಾಡ್ತಿರ್ತೈತಿ. ಮೂಗು ತೋರ್ಸೋಕೆ ನಾನು ಥರ್ಡ್ ಪರ್ಸನ್. ನಾನೇನಾದರೂ ಆ ಥರ ಕೆಲಸ ಮಾಡಿದರೆ ನಿಮ್ಮ ಕರ್ಮಕ್ಕೂ ನಿಮ್ಮ ಕರ್ಮದಲ್ಲಿ ಸ್ವಲ್ಪ ಹಿಸ್ಸ ನಾ ತೊಗೋಬೇಕಾಗತ್ತೆ. ಆಮೇಲೆ ನನಗೆ ಕೊಡ್ತಾರೆ, ಅದು ನನಗೆ ಬಂದೇ ಬರ್ತೈತಿ, ಇವತ್ತಿಲ್ಲ ನಾಳೆ ಅದು ಬರ್ತೈತೆ ನನಗೆ. ಸೊ ನಾನು ಇವನು ಎಲ್ಲದರಿಂದ ದೂರ ಇರ್ತೇನೆ. ನನಗೆ ಏನೂ ಅಂಥದ್ದು ವಿಷಯ ಬೇಕಾಗಿಲ್ಲ. ಟ್ಯಾರೋ ಕಾರ್ಡ್ನೂ ಹಂಗೆ, ಸರಿನಾ? ಅಂದರೆ ನಾನು ನಿಮಗೆ ಕ್ಲಾರಿಟಿ ಇರಲಿ ಅಂತ ಹೇಳಕತ್ತೇನೆ. ನಾನು ದುಡ್ಡು ತೊಗೊಂಡೇ ಕೆಲಸ ಮಾಡ್ತೇನೆ. ನನ್ನ ಫೀಸ್ ಅಗದಿ ಕಡಿಮೆ. ನೀವು ಒಂದು ಸರ್ತಿ ಹೋಟೆಲ್ದಾಗ ಊಟ ಮಾಡಿದರೆ ಎಷ್ಟೊಂದು ತಾಟಿ ಕೊಡ್ತಿರಲ್ಲ ಅದು ಅಷ್ಟೇ ಐತೆ, ಅದಕ್ಕಿಂತ ಹೆಚ್ಚಿಗೆ ನಿಜವಾಗ್ಲೂ ಇಲ್ಲ. ನೀವು ನನಗೆ ಫೋನ್ ಮಾಡಿ ಕೇಳಿದ್ರಿ ಅಂತಂದ್ರೆ ನಾನು ನಿಮಗೆ ರೇಟ್ ಏನಂತಂದು ಹೇಳ್ತೇನೆ, ಆಯಿತಾ? ಆಮೇಲೆ ನಿಮಗೆ ಏನಾದರೂ ಅನ್ನಿಸಿರ್ಬೋದು, ಇಲ್ಲ ಕುಂಡ್ಲಿನೂ ಮಾಡಿಸ್ಕೊಡ್ರಿ ಮತ್ತು ಇದನ್ನು ಮಾಡಿಸ್ಕೊಡ್ರಿ ಅಂತಂದು ಹೇಳ್ತಾರ ಅಂತಂತ. ಎರಡೂ ಒಮ್ಮೆ ಹೇಳ್ತಾರೆ. ನೀವು ನನಗೆ ಕೇಳಿ ನೋಡಿರಿ, ನಾನು ನಿಮಗೆ ಏನು ಸರಿ ಐತಿ ಅನ್ನೋದನ್ನು ನಾನು ನಿಮಗೆ ಪ್ರಾಮಾಣಿಕವಾಗಿ ಸಜೆಸ್ಟ್ ಮಾಡ್ತೇನೆ. ನೀವು ಆ ರೀಡಿಂಗ್ ತೊಗೋಬೋದು. ಇದಲ್ಲದೆ ತಾವು ಯಾರೇ ನನಗೆ ಫೋನ್ ಮಾಡ್ತೀರಿ, ಈಗ ನಾವು ಒಂದು 2-3 ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅಂತವ. ಯಾರು ತಾವು ಅವರು ಯಾರೇ ನೋಡ್ತಿರ್ಬೇಕು, ದಯಮಾಡಿ ಯಾರೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಹಾಂ, ನಾ ಇದೊಂದು ಇದನ್ನು ಒಂದು ಫ್ರೆಂಡ್ಲಿ ರಿಕ್ವೆಸ್ಟ್ ಅಂತ ತಿಳ್ಕೊಡ್ರಿ. ನಾನು ಯಾರ ಮನಸ್ಸಿಗೆ ನೋವು ಆಗಬೇಕು ಅನ್ನೋಂಥದ್ದು ನಾನೇನೋ, ನೀವು ಯಾರು ನನಗೆ ಫೋನ್ ಮಾಡಿದ್ರು ನಾನು ಯಾರಿಗೂ ನಿಮಗೆ ಸಿಟ್ಟು ಮಾಡೋಂಗಿಲ್ಲ, ಇನ್ನೇನೂ ಮಾಡೋಂಗಿಲ್ಲ. ಬಟ್ ಏನು ಟೈಮ್ನಾಗ ನೀವು ದಯಮಾಡಿ ಫೋನ್ ಮಾಡಿರಿ. ಯಾಕಂತಂದ್ರೆ ಇದು ಒಂದು ಟೈಮಿಂಗ್ ಪ್ರತಿಯೊಂದಕ್ಕೂ ಒಂದು ಟೈಮಿಂಗ್ ಅಂತ ಇರ್ತೈತಿ. ಬೆಳಿಗ್ಗೆ ಎದ್ದು ಕೂಡ ಸಮಸ್ಯೆ ಅಂತೂ ಯಾರೂ ಕೇಳೋಂಗಿಲ್ಲ, ಆಯಿತಾ? ಮತ್ತು ನಾನು ನಿಮಗೆ ವಾಪಸ್ ಫೋನ್ ಮಾಡಿದೆ ಅಂತ ಇಟ್ಕೋರಿ. ಹಾಂ, ಹಲೋ ಹೇಳ್ರಿ, ಏನು ಬೇಕು ಅಂತಂದು ಕೇಳಿದ ಕೂಡ ನೀವು ನಿಮ್ಮ ಸಮಸ್ಯೆ ಅಷ್ಟೇ ಹೇಳ್ರಿ. ನನಗೆ ಭಾಳ ನಂದು ಟೈಮ್ ತೊಗೊಳಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ನಾನು ಮತ್ತೆ ಬೇರೆ ಭಾಳ ಕೆಲಸ ಮಾಡ್ತಿರ್ತೀನಿ. ಆಮೇಲೆ ಹೆಂಗಾಕೈತಿ, ಮಾತಾಡ್ಕೊತಾನೆ ನಾನು ಯಾರೋ ಬಂದರು ಆಮೇಲೆ ಮಾತಾಡೋಣ ಅಂತ ಹೇಳ್ಕೊಳ್ಳೋ ಮುಂದಿನ ಮನುಷ್ಯಾಗ ಬೇಜಾರಾಕೈತೆ. ಅಂದ್ರೆ ನಾನು ಮಾತಾಡಕತ್ತೀನಿ, ಇವ್ರಿಗೆ ಕೇಳೋಕೆ ಇಷ್ಟ ಇಲ್ಲ ಅಂತಂದು ಹೇಳಿ. ದಿವ್ಸಕ್ಕೆ 20 ಜನ ಯಾರೇ ಫೋನ್ ಮಾಡಿದ್ರು ಅಂತಂದ್ರೆ ನಾನು ಎಷ್ಟು ಮಂದಿ ಕೇಳ್ಬೇಕು ಹೇಳ್ರಿ. ನಾನು ಯಾಕೆ ಹೇಳಕತ್ತೇನೆ ಅಂತಂದ್ರೆ, ನಾನು ಭಾಳ ಸಣ್ಣಗಿರ್ತಾಗಿಂದ ಆಧ್ಯಾತ್ಮಿಕ ಜೀವನ ನಡೆಸ್ತೇನೆ. ಆಮೇಲೆ ಹೆಂಗೆ ಡೆವಲಪ್ಮೆಂಟ್ ಐತೆ ನನ್ನ ಜೀವನದೊಳಗೆ. ಈಗ ಎಂಥ ಡೆವಲಪ್ಮೆಂಟ್ ಐತಿ ಅಂತಂದ್ರೆ ನಾನು ಒಟ್ಟು ಸೈಲೆಂಟ್ ಇರ್ತೇನೆ. ನಾನು ಒಟ್ಟು ಏನೂ ಮಾತಾಡೋಕ್ಕೆ ಹೋಗಂಗಿಲ್ಲ, ಯಾರ ಜೋಡಿ ಏನೂ ಮಾತಾಡೋಕ್ಕೆ ಹೋಗಂಗಿಲ್ಲ, ಸುಮ್ಮನೆ ಇರ್ತೇನೆ. ನಾನು ಯಾವಾಗಿದ್ರು ನಮಗೇನು ಸಮಸ್ಯೆ ಇಲ್ಲ, ನಮಗೂ ಸಾಕಾಗೋಷ್ಟದ, ಹಾಸಿ ಹೊತ್ಕೊಳ್ಳೋಷ್ಟದ. ಬಟ್ ಅದ್ರ ಬದಲೇ ನಾವು ಚರ್ಚೆನೂ ಮಾಡೋಂಗಿಲ್ಲ, ನಾವು ಅದ್ರ ಬದಲೇ ಸೀರಿಯಸ್ಲಿ ವಿಚಾರ ಮಾಡೋಂಗಿಲ್ಲ. ಯಾಕಂದ್ರೆ ಹೆಂಗೈತಿ ಅಂತಾರೆ, ಬಂದಾಗ ಅದ್ರ ಬದಲಾಗಿ ವಿಚಾರ ಮಾಡೋಣ, ಅಥವಾ ಏನಾದದ್ದೆಲ್ಲ ನಮ್ಮ ಒಳ್ಳೇದಕ್ಕಾಕತ್ತೆ ಅಂತ ತಿಳ್ಕೊಂಡು ಮುಂದೆ ನಡ್ಸ್ಕೊಂಡು ಹೋಗುವಂಥ ಅಷ್ಟು ಬುದ್ಧಿ ನಮ್ಮದು ಬಲತೈತಿ. ಓಕೆ, ಅದ್ರ ಸಲುವಾಗಿ ನಾನು ನಿಮಗೆ ಇದನ್ನು ಹೇಳಾಕತ್ತೇನೆ. ನೀವೇನು ಮಾಡಿರಿ, ಆಯಿತು ಏನು ಹೇಳ್ರಿ ಏನು ಅಂತ ಕೇಳ್ರಿ, ನಿಮ್ಮ ಪ್ರಾಬ್ಲಮ್ ಮಾತಾಡ್ರಿ. ಮಗ ಇಂಜಿನಿಯರಿಂಗ್ ಕಾಲೇಜ್ ಕೊಂಡಿದ್ರಿ, ಡ್ರಾಪ್ಔಟ್ ಹಾಕ ನನಗಾಗತ್ತಾನ, ಮತ್ತು ಏನು ಮಾಡೋನು, ಅದಕ್ಕೆ ನನಗೇನು ನೀವು ಸಜೆಸ್ಟ್ ಮಾಡ್ತೀರಿ? ಹಿಂಗೆ ನೀವು ಭಾಳ ಒಂದು ತಾಸು ನನ್ನ ಜೋಡಿ ಮಾತಾಡಿದ್ರಿ ಅಂತಂತಂದ್ರೆ ನನಗೂ ಪ್ರಾಬ್ಲಮ್. ಆಮೇಲೆ ಹೆಂಗಾಕೈತಿ, ಭಾಳ ಮಾತಾಡೋ ಹೊತ್ನ್ಯಾಗ ಮುದ್ದ ಬಾಜು ಮೇರೆ ಜಾತ. ಪೈಲ ಮುದ್ದ ಮಾತಾಡ್ಬೇಕು. ಮೊದಲು ಏನೈತಿ ಮಹತ್ವದ್ದು ಏನು ಬೇಕಾಗೈತಿ ಅದು ಇಂಪಾರ್ಟೆಂಟ್. ಆಮೇಲೆ ಒಮ್ಮೆ ಮಾತಾಡಿ ಮುಗಿಸಿದ್ರೆ ಹೆಂಗೆ, ಮತ್ತು ಇನ್ನೂ ಮಾತಾಡೋಕೆ ಏನಾದರೂ ಸಬ್ಜೆಕ್ಟ್ ಇರಬೇಕು ಬೇಡ, ಹೌದಿಲ್ಲ? ಅದರ ಸಲುವಾಗಿ ನಾನು ಯಾವಾಗ ನಿಮ್ಮ ವಾಪಸ್ ಫೋನ್ ಮಾಡ್ತಾಯಿಲ್ಲ, ನೀವು ಅವಾಗ ನಿಮ್ಮ ಸಮಸ್ಯೆ ಏನು ಹೇಳ್ರಿ, ನಾನು ನಿಮಗೆ ಏನಂತಂದು ಹೇಳಿ ಅದಕ್ಕೆ ಉತ್ತರ ಕೊಡ್ತೇನೆ, ಸರಿನಾ? ಸೊ ಈಗ ಒಂದು ರೀಡಿಂಗ್ ಮಾಡಿ ಏನು ನೋಡೋಣ ಅಂದ್ರೆ, ಮೇಲೆ ಒಂದೇ ವಿಷಯದೊಳಗೆ ತಾವು ಯಾಕೆ ಸಿಕ್ಕ ಹಾಕೋತೀರಿ ಅಂತ ಹೇಳಿ. ಓಕೆ, ತಾವು ಒಂದೇ ಥರದ ವಿಷಯದಲ್ಲಿ ಮೇಲೆ ಯಾಕೆ ಸಿಕ್ಕ ಹಾಕೋತೀರಿ ಅಂತ ಅನ್ನೋದಕ್ಕೆ ಈ ರೀಡಿಂಗ್ ಏನು ಹೇಳ್ತೈತಿ ಅಂಥೇಳಿ ನೋಡೋಣ. ಸೊ ಯಾರೆಲ್ಲ ತಾವು ಫಸ್ಟ್ ಪೈಲ್ ಚೂಸ್ ಮಾಡ್ಕೊಂಡಿರಿ, ಬಟ್ ಐ ಆಮ್ ವೆರಿ ಸಾರಿ ಟು ಸೇಕಿನ ಪೈಲ್ಸ್ ಹಾಕೋದನ್ನು ಮರ್ತುಬಿಟ್ಟೆ. ಇದು ಫಸ್ಟ್, ಇದು ಸೆಕೆಂಡ್ ಅಂತಂದೇಳಿ, ಅದಕ್ಕೆ ದಯಮಾಡಿ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಇದು ಫಸ್ಟ್ ಪೈಲ್ ಅಂತಂದು ಇಟ್ಕೊಡ್ರಿ.
ತಾವು ಯಾರೆಲ್ಲ ಫಸ್ಟ್ ಫೈಲ್ ಚೂಸ್ ಮಾಡ್ಕೊಂಡಿರಿ ನಿಮಗಾಗಿ ಏನು ರಿಸಲ್ಟ್ ಬರ್ತಾ ಇದೆ ನೋಡಿರಿ, ಅಥವಾ ಏನು ರೀಡಿಂಗ್ ಬರ್ತಾ ಇದೆ. ರೀಡಿಂಗ್ ಈಸ್ ವೆರಿ ಸಿಂಪಲ್. ನನಗೆ ಅನ್ಸಿಬಿಟ್ಟು ಇಷ್ಟು ವರ್ಷ ನೀವೆಲ್ಲರೂ ಟ್ಯಾರೋ ಕಾರ್ಡ್ ರೀಡಿಂಗ್ ನೋಡ್ತೀರಿ ಅಂದ್ರೆ ನಿಮಗೆ ಗೊತ್ತಾಗಿರ್ಬೇಕು ಇದೇನು ಅಂತಂದು ಹೇಳಿ. ಇದೇನು ತೋರಿಸ್ತತಿ ಅಂತಂತಂದ್ರೆ ಘಡಿ ಘಡಿ ಪ್ಯಾರ್ ಹೋನ. ಅಂದರೆ ಒಂಥರ ನಿಮ್ಮ ಬುದ್ಧಿ ಹೆಂಗಂತಂದ್ರೆ ಸಣ್ಣ ಮಕ್ಕಳಿಗತ್ತೆ ಬುದ್ಧಿ. ಒಂಥರ ಡೇ ಡ್ರೀಮರ್ ಅಂದರೂ ಪರವಾಗಿಲ್ಲ. ಲಘುನ ಯಾರೇ ನಿಮ್ಮನ್ನು ಹಚ್ಕೊಂಡ್ರು ಅಂತಂತಂದ್ರೆ ಇವು ಇಲ್ಲಿ ಸಲ್ಲದ ಕನಸುಗಳನ್ನೆಲ್ಲ ಕಟ್ಕೊತೀರಿ. ಒಂಥರ ಫಾಲ್ಸ್ ಇಲ್ಯೂಷನ್ದಾಗ ಹೋಗ್ತೀರಿ. ನಿಮ್ಗೆ ಸರಿಯಾಗಿ ಜಗತ್ತು ನೋಡೋಕೆ ಇನ್ನೂ ಬರೋದಿಲ್ಲ. ಅಂದ್ರೆ ಜನರನ್ನ ನಾವು ಹೆಂಗೆ ಅನಲೈಸ್ ಮಾಡಬೇಕು ಅನ್ನೋದ್ರ ಬದಲಾಗಿ ನಿಮಗೇನೂ ಗೊತ್ತಿಲ್ಲ. ನಿಮ್ಮನ್ನು ನೀವು ಮಾಡ್ಕೊಳ್ಳೋದಿಲ್ಲ, ನಿಮಗೆ ಮಂದಿನೂ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಮೇಲೆ ಮೇಲೆ ಹೆಂಗೆ ಹಾಕಿರಿ, ಮೇಲೆ ಮೇಲೆ ಈ ಥರದ ವಿಷಯಗಳು ನಿಮ್ಮ ಆಸ್ಪಾಸ್ ಸುತ್ತಿರ್ತಾವೆ. ಜನ ನನಗೆ ಯಾಕೆ ಹಿಂಗೆ ಮೋಸ ಮಾಡ್ತಾರೆ ಅಥವಾ ನನ್ನ ಜೊತೆನೇ ಹಿಂಗೆ ಯಾಕೆ ಆಕೈತಿ ಅಂತ. ಅದು ಮೋಸ ಗೀಸ ಅಂತಂತಲ್ಲ, ನೀವು ಅದನ್ನು ತಪ್ಪು ಅರ್ಥ ಮಾಡ್ಕೊತೀರಿ. ಜಗತ್ತನ್ನು ನಿಮಗೆ ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಬಂದಿಲ್ಲ. ಓಕೆ, ನಿಮ್ಮ ಜೀವನದಲ್ಲಿ ಈ ಥರದ ಸಾಕಾಗೋಷ್ಟು ಅಪಾರ್ಚುನಿಟೀಸ್ ನಿಮ್ಮ ಹತ್ರ ಬಂದಿರ್ಬೋದು. ಅಂತಂದ್ರೆ ಬಂದ ಕೂಡಲೇ ನಾನು ಏನು ಮಾಡ್ತೀರಿ ಅಂತಂದ್ರೆ ನೀವು ಆ ಥರದ ಕಲ್ಪನೆಗಳಿಗೆ ಒಳಗಾಗ್ತೀರಿ. ಇದಕ್ಕೆ ಫಾಲ್ಸ್ ಇಲ್ಯೂಷನ್ ಅಂತಂತಾರೆ. ಹೆಂಗಂತಂದ್ರೆ ನೀವು ಒಂದು ಸ್ವಲ್ಪ ಹೈಪರ್, ಒಂದು ಸ್ವಲ್ಪ ಇಂಪಲ್ಸಿವ್ ನೇಚರ್. ಈ ಇಂಪಲ್ಸಿವ್ ನೇಚರ್ ಏನು ಮಾಡ್ತೈತಿ ಗೊತ್ತೈತೆ, ಶಾರ್ಟ್ ಟರ್ಮ್ ಡಿಸೈರ್ಸ್ ಕ್ರಿಯೇಟ್ ಮಾಡ್ತೈತೆ ಯಾವತ್ತಿದ್ರು. ಒಂಥರ ಸೂಪರ್ಫಿಷಿಯಲ್ ಅಟ್ರಾಕ್ಷನ್. ಅದು ಫಿಸಿಕಲ್ಲೇ ಇರ್ಬೋದು ಅಥವಾ ಮತ್ತೇನಾದರೂ ಇರ್ಬೋದು. ಅಥವಾ ಹಿಂಗಿರ್ತಿರ್ಬೋದಲ್ಲ, ಕೆಲವೊಬ್ಬರಿಗೆ ಯಾರಾದರೂ ಮಾತಾಡೋಕ್ಕೊಬ್ರು ಸಿಕ್ಕರೆ, ನನ್ನ ಮಾತು ಕೇಳೋಕೆ ಯಾರು ಸಿಕ್ಕರೆ, ಮೇರೆ ಫೀಲಿಂಗ್ಸ್ ಅವ್ರ ಜಜ್ಬಾತಂಕು ಸಮಸ್ಯಕ್ಕೆ ಅಂತ ಅನ್ನಿಸ್ಬೇಕಾಗಿರ್ತೈತೆ. ಹಂಗೂ ಇರ್ತೈತಿ. ನನ್ನ ಯಾರೇ ಒಬ್ರು ಕೇಳೋಕೆ ಸಿಕ್ಕರೆ ಅವ್ರು ನನಗೆ ಪ್ರೀತಿಗೆ ಪಾತ್ರರು ಅಂತಂದು ಹೇಳಿ ನಿಮಗೆ ಆ ಥರದ್ದು ಹಾಕಿರ್ತೈತಿ. ಅದು ಕೊನೆಗೆ ಬಂದು ಎಲ್ಲಿ ಬರ್ತೈತೆ ನೋಡಿರಿ, ನಾವು ಸೋರ್ಸ್ಗಳು. ನಿಮಗೇನು, ನಾ ಏನಂತ ತಪ್ಪು ಮಾಡಿದೆ, ನಾ ಎಕ್ಸೆಪ್ಟ್ ಮಾಡ್ಲಾರ್ದಂಗೆ ಏನಿತ್ತು ನನ್ನ ಕಡಿಮೆ, ನಿಮ್ಮ ತಲೆಗೆ ಅಂಥವೆಲ್ಲ ವಿಷಯ ಬರ್ತಾವೆ. ಆದ್ರೆ ಅಂಥದನ್ನೆಲ್ಲ ವಿಷಯ ನೀವೆಲ್ಲ ಇದನ್ನು ಮಾಡೋಕ್ಕಿಂತಲೂ ಇಲ್ಲೊಂದು ಸ್ವಲ್ಪ ಏನಾಗಬೇಕಂದ್ರೆ ನಿಮ್ಮ ಜೀವನದೊಳಗೆ ನೀವು ಒಂದು ಸ್ವಲ್ಪ ಸೀರಿಯಸ್ ಆಗಬೇಕು. ಎದಕ್ಕೆ ಅಂತಂತಂದ್ರೆ ಒಂದು ಜೀವನದೊಳಗೆ ಒಂದು ಚೇಂಜ್ ತೊಗೊಂಬರ್ರಿ, ಒಂದು ಟ್ರಾನ್ಸ್ಫಾರ್ಮೇಷನ್ ತೊಗೊಂಬರ್ರಿ. ಜಗತ್ತೇನು ಅಂತಂದು ಹೇಳಿ ತಿಳ್ಕೊಳಕ್ಕಲ್ಲಿರಿ. ಬೇರೆಯವರು ಯಾರು, ಅವ್ರ ಡಿಸೈರ್ಸ್ ಏನು, ಅಥವಾ ಅವ್ರು ನನಗೆ ಸೂಟ್ ಆಗ್ತಾರೋ ಇಲ್ಲೋ, ಈ ಎಲ್ಲ ವಿಷಯಗಳ ಬದಲ ನಿಮ್ಮ ಕೂಲಂಕಷವಾಗಿ ಗುರ್ತಾಗಬೇಕು. ಅದ್ರ ಸಲುವಾಗಿ ಏನಂದ್ರೆ ಸೆಲ್ಫ್ ಅನಲೈಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೆಂಗಂದ್ರೆ ಯು ಆರ್ ಇನ್ ನೀಡ್ ಆಫ್ ಗೈಡೆನ್ಸ್. ನೀವು ಅದನ್ನು ಮಾಡಿದ್ರಿ ಅಂತಂತಂದ್ರೆ ಈಗ ಘಡಿ ಸೊ ಪ್ಯಾರ್ ಹೋತಾ ನಾ ಇಸೆ ತುಂಬ ಬಾಹರ್ ನಿಕ್ಲೋಗೆ. ಈಗ ಹೆಂಗೈತಿ ಅಂತಂದ್ರೆ ನಿಮ್ಮ ಜೀವನದೊಳಗೆ ಇನ್ನೂ ಟ್ರೂ ಲವ್ ಬಂದೇ ಇಲ್ಲ. ಬಟ್ ಹೆಂಗಂತಂದ್ರೆ ಯು ಆರ್ ಗೆಟಿಂಗ್ ಹೈಪರ್. ನೋಡಿ, ಇದೇ ವಯಸ್ಸಿಗೆ ಸಂಬಂಧಪಟ್ಟದ್ದು ಅಂತಂತಂದು ಏನೂ ಹೇಳಕ್ಕೆ ಬರೋಂಗಿಲ್ಲ. ಇದು ಯಾವ ವಯಸ್ಸಿನಲ್ಲೂ ಆಗ್ಬೋದು. ಏಜ್ ಇಸ್ ಜಸ್ಟ್ ಅ ನಂಬರ್, ಅದು ಯಾವ ವಿಷಯಕ್ಕೂ ಮ್ಯಾಟ್ರ್ ಆಗಂಗಿಲ್ಲ. ಯಾವುದೇ ಟೈಮ್ದೊಳಗೂ ಆಗ್ಬೋದು ಇದು. ಸೊ ಈಗ ಹೆಂಗೆ ಅಂತಂತಂದ್ರೆ ನೀವು ಎಷ್ಟಕ್ಕೆ ಒಂಥರ ವಯಸ್ಸಾದ್ಮೇಲೂ ಸಹಿತ ಒಂಥರ ಹುಡುಗ ಬುದ್ಧಿ ಇರಬಾರ್ದು ಅಂತಲ್ಲ, ಮತ್ತು ಅದು ತಪ್ಪಂತನೂ ಅಲ್ಲ. ನಾ ಯಾವ ವಿಷಯನೂ ತಪ್ಪಂತನ್ನಂಗಿಲ್ಲ. ಯಾಕೆ ಗೊತ್ತಾ, ನೀವು ಆ ಥರ ನೀವು ಏನಾರ ವಿಚಾರಗಳನ್ನು ಮಾಡ್ತಿದ್ರಿ ಅಂತಂತಂದ್ರೆ ನಿಮ್ಮದು ಪ್ಲ್ಯಾನೆಟದ ಪ್ಲೇಸ್ಮೆಂಟ್ ಹೆಂಗಿರ್ತೈತಿ, ನಿಮ್ಮ ಪ್ಲ್ಯಾನೆಟದ ಪ್ಲೇಸ್ಮೆಂಟ್ ಹೆಂಗಿರ್ತೈತಲ್ಲ, ನಾವು ಅದೇ ಥರನ ಬಿಹೇವ್ ಮಾಡ್ತಿರ್ತೇವೆ. ಈಗ ನೋಡಿರಿ, ನಾನು 50+ ಅಂತ ಹೇಳ್ತೇನೆ. ನನ್ನ ತಲೆ ಯಾವಾಗಿದ್ರು ಬರೀ 20 ಓಡ್ತಿರ್ತೈತೆ. ಅಷ್ಟೇ ಓಡ್ತಿರ್ತೈತೆ. ಅದು 20 ಸಹಿತ ಹಿಂದೆ ಬೀಳ್ಬೇಕು, ಅಷ್ಟು ಜೋರು ಓಡ್ತಿರ್ತೈತೆ. ಅಷ್ಟೆಲ್ಲ ವಿಷಯಗಳ್ನ ಕಲೆಕ್ಟ್ ಮಾಡೋದನ್ರಿ ಎಲ್ಲ ವಿಷಯದೊಳಗೂ ಆಯ್ತು. ಯಾಕಂದ್ರೆ ಮರ್ಕ್ಯುರಿ ಚಲೋ ಐತಿ ಇದಕ್ಕೆ. ಎದಕ್ಕಂದ್ರೆ ಮರ್ಕ್ಯುರಿ ಅಂದರೆ ರಾಜಕುಮಾರ್ ಅಂತ ಅನ್ಕೋತೀವಿ ನಾವು ಆಸ್ಟ್ರಾಲಜಿ ಒಳಗೆ. ಮರ್ಕ್ಯುರಿ ಒಂದೇ ಇತ್ತು ಅಂತ ಇಟ್ಕೋರಿ. ಎಲ್ಲೇ ಪ್ಲ್ಯಾನೆಟ್ ಯಾವ ಭಾವದೊಳಗೆ ಯಾವುದೇ ಭಾವ ಇರಲಿ, 12 ಭಾವದೊಳಗೆ ಪ್ಲ್ಯಾನೆಟ್ ಯಾವುದೇ ಪ್ಲ್ಯಾನೆಟ್ ಅಲ್ಲ, ಮರ್ಕ್ಯುರಿ ಪ್ಲ್ಯಾನೆಟ್ ಒಂದೇ ಇತ್ತು ಅಂತ ಇಟ್ಕೊಡ್ರಿ. ಅದಿತ್ತಂತಂದ್ರೆ ಅದಕ್ಕೆ ಹೆಂಗೆ ಸ್ವಂತಕ್ಕೆ ಕಂಟ್ರೋಲ್ ಮಾಡ್ಕೋಬೇಕಂತಂದು ಹೇಳಿ ಗೊತ್ತಾಗಲ್ಲ. ಯಾಕಂದ್ರೆ ಸಣ್ಣ ಮಗು ಅಂತ ಕನ್ಸಿಡರ್ ಮಾಡ್ತೇವೆ ನಾವು ಆಸ್ಟ್ರಾಲಜಿಕಲಿ. ಅದ್ರ ಜೊತೆ ಯಾವುದಾದ್ರೂ ಒಂದು ಗ್ರಹ ಇರಬೇಕು, ಅಂದ್ರೆ ಅದು ಸುಮ್ಮನೆ ಇರ್ತೈತಿ. ಅಂದ್ರೆ ಅದು ಯಾರು ಜೋಡಿ ಇರ್ತೈತಲ್ಲ ಅದ್ರ ಗತೆನೇ ಬಿಹೇವ್ ಮಾಡ್ತೈತಿ. ಈಗ ಸಣ್ಣ ಮಕ್ಕಳು ನೋಡ್ರಿ, ನೀವು ಬಡದಾಡೋರ ಜೊತೆ ಇಟ್ಟು ಅಂತಂದ್ರೆ ಅದೇ ಭಾಷೆನ ಮಾತಾಡ್ತಿರ್ತಾವೆ. ಮೆತ್ತಗೆ ಯಾರು ಮಾತಾಡ್ತಿರ್ತಾರೋ ಅವ್ರ ಜೊತಿದ್ರೆ ಅವ್ರು ಹಂಗೆ ಬಿಹೇವ್ ಮಾಡ್ತಿರ್ತಾರೆ. ಸೇಮ್ ಮರ್ಕ್ಯುರಿ ಬಿಹೇವ್ ಮಾಡ್ತೈತಿ. ನಿಮ್ಮ ಚಾರ್ಟ್ನೊಳಗೆ ಎಲ್ಲಾದರೂ ಮರ್ಕ್ಯುರಿ ಸಿಂಗಲ್ ಇರಬೇಕು. ಭಾಳ ಮಂದಿಗೆ ಹಿಂಗೆ ಹಾಕಿರ್ತೈತಿ. ಇದೇನು ಸೀರಿಯಸ್ ತೊಗೊಳ್ಳೋ ಅಂತಂತಲ್ಲ. ಹೆಂಗೈತಿ ಅಂತಂದ್ರೆ ಆ ಭಾವದ ಮೇಲೆ, ಆ ಪ್ಲ್ಯಾನೆಟ್ ಮೇಲೆ ನೀವು ಕೆಲಸ ಮಾಡಬೇಕು. ಇದೇನು ಇಂಪಲ್ಸಿವ್ ನೇಚರ್ ಐತಲ್ಲ, ಇದೊಂದು ಸ್ವಲ್ಪ ಕಡಿಮೆ ಮಾಡಬೇಕು. ಡೇ ಡ್ರೀಮಿಂಗ್ ಏನು ಮಾಡ್ತಿರ್ತೀವಲ್ಲ ಅದನ್ನು ಕಡಿಮೆ ಮಾಡ್ಬೇಕು. ಹೆಂಗಂತಂದ್ರೆ ಅದಕ್ಕೆ ಒಂದೇ ವಿಷಯ ಅಂತಂದ್ರೆ ರಿಯಾಲಿಟಿ ಚೆಕ್ ಕರ್ನಾ ಚಾಹಿಯೆ. ಇದು ಹೆಂಗಾಗ್ಬೋದು, ಏನಾಗ್ಬೋದು ಅಂದರೆ ಏನಿರ್ತೈತಿ ಅಂದ್ರೆ ಅನುಭವ ಕಡಿಮೆ ಅಂತ. ಹಿಂಗೆ ಒಂದು ಮಾತಂತ ಅನುಭವ ಕಡಿಮೆ. ಏನೇನು ಸಿಗ್ತೈತೆ ಎಲ್ಲದರೊಳಗೂ ಪ್ರೀತಿ ಕಾಣೋದು, ಆ ಥರದ ವಿಷಯ. ಎಷ್ಟು ಲಘು ಪ್ರೀತಿ ಆಕತಿ ಅಷ್ಟು ಲಘು ಅದರಿಂದ ಹೊರಗೂ ಬಂದಿರ್ತೀರಿ. ಯಾಕಂದ್ರೆ ಮರ್ಕ್ಯುರಿ ಭಾಳ ದಿವಸ ಒಂದೇ ಜಾಗದಾಗ ನಿಲ್ಲಂಗಿಲ್ಲ. ಅದಕ್ಕೆ ಚೇಂಜಸ್ ಬೇಕು.
ಅದಕ್ಕೆ ಲಘು ಡಿಸಪಾಯಿಂಟು ಆಕತಿ, ಅದು ಲಘು ಮತ್ತೊಂದು ಏನಾದರೂ ಹೊಸ ವಿಷಯಗಳನ್ನು ಹುಡುಕ್ತೈತಿ, ಆ ಥರ ಮಾಡ್ತದತ್ತೆ. ನಿಮ್ಮಲ್ಲಿ ಮರ್ಕಿರಿ ಅಫ್ಲಿಕ್ಷನ್ದಾಗಿರ್ಬೇಕು ನಿಮ್ಮ ಚಾರ್ಟ್ನೊಳಗೆ. ಸೊ ಗಡಿ ಗಡಿ ಪ್ಯಾರ್ ಹೋತಾಯನ ಅಂತೂ ಇಸೆ ಥೋಡಸ ಬಾರ್ ನಿಕ್ಕಲು. ಯಾಕಂತಂದ್ರೆ ನನಗೆ ಅನ್ಸಿ ಮಟ್ಟಿಗೆ ಇದೇ ಲೂಪ್ದಾಗ ನೀವು ಯಾಕಂತಂದ್ರೆ ನೀವು ಯು ಎಕ್ಸ್ಪೆಕ್ಟ್ ಮೋರ್, ಅಥವಾ ಹೆಂಗಂತಂದ್ರೆ ಯಾರು ಮುಂದಿರ್ತಾರಲ್ಲ ಆ ಮನುಷ್ಯನ ಕಡೆಯಿಂದ ಆ ಮನುಷ್ಯನ ಮನಸ್ಸಿನಾಗ ಏನೈತಿ ಅಂತ ತಿಳ್ಕೊಳ್ಳಾರ್ದ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಹಂಗಿರ್ತಾವೆ. ಅದಕ್ಕೆ ಎಲ್ಲಾದರೂ ಬಂದು ಈ ಥರ ಏನಾದರೂ ಪ್ರಾಬ್ಲಮ್ ಆಗ್ತಿರ್ಬೋದು. ಸೊ ಹೆಂಗಂತಂದರೆ ಸ್ವಲ್ಪ ಮೆಂಟಲ್ ಮ್ಯಾಚುರಿಟಿ ಬರಬೇಕು ಅಷ್ಟೇ. ಇದೇನು ದೊಡ್ಡ ವಿಷಯ ಅಲ್ಲ. ಸ್ವಲ್ಪ ಮೆಂಟಲ್ ಮ್ಯಾಚುರಿಟಿ ತೊಗೊಂಬರ್ರಿ. ಆಮೇಲೆ ಜಗತ್ತಿನ ಜೊತೆ ಜಗತ್ತನ್ನು ಸ್ವಲ್ಪ ಪ್ರಾಕ್ಟಿಕಲೇ ಹ್ಯಾಂಡಲ್ ಮಾಡಕ್ಕೆ ನೋಡ್ರಿ, ಸರಿನಾ? ಸೊ ಇದಕ್ಕೇನು ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತೈತಿ ಅಂತ ಹೇಳಿ ನೋಡೋಣ. ನಾನು ನನ್ನ ಕಡೆಯಿಂದ ನಿಮಗೆ ಒಂದೆರಡು ಮಾತು ಏನು ಹೇಳೋದು ಅಂತಂದ್ರೆ, ಇದು ಹೆಂಗೈತಿ ಅಂದರೆ ಯಾವತ್ತೂ ಕಡಿಮೆದಕ್ಕೆ ಸೆಟ್ ಆಗಕ್ಕೆ ಹೋಗ್ಬೇಡ್ರಿ. ಮುಂದೆ ಏನು ಬರ್ತೈತಿ, ಚಲೋ ಯही सही ठीक है मेरे लिए बिल्कुल नहीं, अपने लिए कुछ बाउंड्रीज़ बनाओ. ನನಗೆ ಇದೇ ಬೇಕಂದ್ರೆ ಇದೇ ಬೇಕು, ನನಗೆ ಹಿಂಗೆ ಬೇಕಂದ್ರೆ ನನಗೆ ಹಿಂಗೆ ಬೇಕು. ಹಂಗೆ ಮಾಡಿತೀವಿ ಅಂತಂದ್ರೆ ನಾವು ಚಲೋದನ್ನು ಹುಡುಕಾಡಕ್ಕೆ ಶುರು ಮಾಡ್ತೇವೆ. ಅದರ್ವೈಸ್ ಸಣ್ಣ ಮಕ್ಳಿಗತ್ತೆ ಏನು ಕೈ ಸಿಗ್ತೈತೆ ಅದನ್ನು ತೊಗೊಂಡು ನಾವು ಹೊಂಟು ನಿಂತು ಬಿಡ್ತೇವೆ ನಾವು. ಸೊ ಇದಕ್ಕೆ ನಿಮಗೆ ಆಂಜನೇಯ ಸ್ವಾಮಿ ಕಡೆಯಿಂದ ಕೇಳೋದು, ಏನು ಅವ್ರು ನಿಮಗೆ ಅಡ್ವೈಸ್ ಮಾಡ್ತಾರೆ, ಯಾವ ವಿಷಯದೊಳಗೆ ತಾವು ಎಷ್ಟು ಚಂದ ನೋಡಿ. ಲರ್ನ್ ಫ್ರಮ್ ದ ಪಾಸ್ಟ್. ಈಗಾಗಲೇ ನಾನು ಹೇಳಿದ್ನಲ್ಲ, ಎಷ್ಟೋ ಸರ್ತಿ ಈ ಲೂಪ್ದಾಗ ಸಿಕ್ಕಾಕೊಂಡ್ರೆ ಬಿಟ್ಟಿರಿ. ನೀವು ಅದರಲ್ಲೇ ಕಲಿಯಾಕತ್ತಿಲ್ಲ, ಅದಕ್ಕೆ ಮತ್ತೆ ಯಾರ್ಯಾರು ಮುಂದೆ ಬರ್ತಾರೆ, ಫಿರ್ ಮನ ಮೇಲೆ ಲಡ್ಡು ಪುಟ್ತೆ. ಅದಕ್ಕೆ ಥೋಡಸನ ಹಿಂದೆ ಏನಾಗ್ಯಲ್ಲ ಅದರಿಂದ ಸ್ವಲ್ಪ ನೀವು ಪಾಠ ಕಲಿಬೇಕು. ಓಕೆ, ನಾ ಆಗಾಳ ಏನು ಹೇಳಿದ್ದೀನಿ, ಬರ್ನ್ ಈಗೋ ಆಗಾಳ ಏನು ಹೇಳಿದ್ದೀನಿ, ಸ್ವಲ್ಪ ಏನಾರು ನಿಮ್ಮ ಮನಸ್ಸಿಗೆ ವಿರುದ್ಧ ಆಯ್ತು ಅಂದ್ರೆ ನೀವು ಐಸೋಲೇಷನ್ದಾಗ ಹೋಗೋದು, ಕಮ್ಯುನಿಕೇಷನ್ ಕಟ್ ಮಾಡೋದು, ಇಂಥ ವಿಷಯಗಳ್ನೆಲ್ಲ ನೀವು ಮಾಡ್ತಿರ್ತೀರಿ. ಇಲ್ಲಿ ಏನು ಅಂತಂದರೆ ಆಯಿತು ಮಂಡಾಟ, ಆ ಒಂಥರ ಮಂಡ ಮಾನಸಿಕತೆ, ಆ ಮಾತು ಬೇರೆ. ಬಟ್ ಅದನ್ನು ಎಲ್ಲಿ ಅಂತಂದ್ರೆ ಈಗೋದಾಗ ಕನ್ಸಿಡರ್ ಮಾಡ್ತಾರೆ ಅದನ್ನು. ಸೊಕ್ಕಿರ್ತೈತೆ ಮೈಯಾಗ. ಸೊ ಅದಕ್ಕೆ ಹೆಂಗೆ ಅಂತಂತಂದರೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗಬೇಕು. ಓಕೆ, ಸ್ವಲ್ಪ ಯಾರೇನು ಹೇಳ್ತಾರಲ್ಲ ಅದನ್ನು ತಿಳ್ಕೊಬೇಕು. ಇಲ್ಲಿ ಏನೈತಿ, ಶೋ ಕಂಪ್ಯಾಷನ್ ಅಂತಂದ್ರೆ ಬೇರೆದವ್ರ ಸಲಾಗಲ್ಲ, ನಿಮ್ಮ ಬದಲಾಗಿ ನೀವೇ ಸಹಾನುಭೂತಿ ತೋರಿಸ್ರಿ. ಮತ್ತು ಮೇಲೆ ಯಾಕೆ ಆಗ್ತಾವದು ರಿಪೀಟ್ ಇದು ನನ್ನ ಜೊತೆ ಅಂತಂತೇಳಿ ನಿಮಗೊಂದು ವೇಳೆ ವಿಚಾರ ಬಂತು ಅಂತಂತಂದ್ರೆ ನನ್ನ ಮನಸ್ಸಿಗೂ ನೋವು ಆಗಬಾರ್ದು, ಆ ಥರ ನನ್ನನ್ನು ನಾನು ಹೆಂಗೆ ಕಾಪಾಡ್ಕೋಬೇಕು ಅಂತ ನಿಮಗೂ ಗೊತ್ತಾಗಬೇಕದು ಮತ್ತು. ಸೊ ಇದೇನು ಹೇಳ್ತಾರೆ, ಡಿವೈನ್ ಪ್ಲ್ಯಾನ್. ಯಾವಾಗಿದ್ರೂ ಡಿವೈನ್ ಪ್ಲ್ಯಾನ್ ಮೇಲೆ ಟ್ರಸ್ಟ್ ಮಾಡಬೇಕು. ಗೊತ್ತಾ ಹೆಂಗಿರ್ತೈತಿ ಅಂದರೆ, ಯಾವಾಗ ಡಿವೈನ್ ಪ್ಲ್ಯಾನ್ ಮಾಡಿ ನಮಗೇನಾದರೂ ಕೊಡ್ತಿತ್ತು, ದಟ್ ಈಸ್ ಲಾಂಗ್ ಟರ್ಮ್. ಅದರೊಳಗೆ ಸ್ಟೆಬಿಲಿಟಿ ಇರ್ತೈತಿ. ಈಗ ನಾವಾಗಿನೇ ಎಲ್ಲ ಏನಾದರೂ ಆತರವಾಗಿ ಈ ಥರ ಎಲ್ಲ ವಿಷಯಗಳು ನಾವೆಲ್ಲ ಹುಡುಕಾಡ್ಕೊಂಡು ಹೋಗಿಬಿಟ್ಟಿರ್ತೀವಲ್ಲ, ಅದರೊಳಗೆ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಇರೋಂಗಿಲ್ಲ. ದೇವ್ರು ನಿಮಗೆ ಏನೇ ಕೊಟ್ಟರು ಸಹಿತ ಲಾಂಗ್ ಟರ್ಮ್ ವಿಚಾರ ಮಾಡಿ ಕೊಟ್ಟಿರ್ತಾನೆ. ಓಕೆ, ನೀವು ಮುಕ್ತ ಮನಸ್ಸಿನಿಂದ ಒಂದು ಪ್ಲ್ಯಾನ್ ಮಾಡಿರಿ. ಏನಪ್ಪ ಅಂತಂತಂದ್ರೆ, ನಾನು ಈ ದೇವರಲ್ಲಿ ನಂಬಿಕೆ ಇಟ್ಟೇನಲ್ಲ, ಈ ದೇವರು ನನಗೆ ಯಾವ್ದು ಇಷ್ಟನೋ, ನನಗೆ ಹೆಂಗೆ ಬೇಕೋ ಅಂಥದ್ದೇ ಲೈಫ್ ಪಾರ್ಟ್ನರ್ ಅಥವಾ ಅಂಥದ್ದೇ ನನ್ನನ್ನು ಪ್ರೀತಿ ಮಾಡೋರನ್ನ ನನ್ನ ಮುಂದೆ ತೊಗೊಂಡು ಬಂದು ಕೊಡ್ತಾನೆ ಅಂತಂದು ಹೇಳಿ. ಹ್ಯಾವ್ ಫೇತ್ ಇನ್ ಹಿಮ್, ಟ್ರಸ್ಟ್ ಇನ್ ಡಿವೈನ್ ಪ್ಲ್ಯಾನ್. ಓಕೆ ನೋಡಿರಿ, ಯಾವಾಗ ನೀವು ಡಿವೈನ್ ಪ್ಲ್ಯಾನ್ ಟ್ರಸ್ಟ್ ಮಾಡ್ತಿರಲ್ಲ, ಅವಾಗ ನಿಮಗೆ ಅಪಾರ್ಚುನಿಟೀಸ್ ಆ ಥರದ್ದು ತಂತನ ಮುಂದಿಂದ ಹುಡುಕಾಡ್ಕೊಂಡು ಬರ್ತಾವೆ. ಇಲ್ಲ ಅದ್ರ ಹಿಂದೆ ಏನೈತೆ ನೋಡಿರಿ, ಇಲ್ಲೇನೈತಿ ಅಂತಂತಂದ್ರೆ ಇಲ್ಲಿ ಬ್ಲೆಸ್ಸಿಂಗ್ಸ್ ಅದಾವ. ನಿಮಗೆ ಬ್ಲೆಸ್ಸಿಂಗ್ಸ್ ಎಕಡೆಯಿಂದ ಬರಾಕತ್ತಾವ ಅಂತ ಹೇಳಿ ನಿಮ್ಗೆ ಗೊತ್ತಿಲ್ಲ. ಬಟ್ ಬ್ಲೆಸ್ಸಿಂಗ್ಸ್ ಏನು ಮಾಡ್ತಾವೆ ಅಂದ್ರೆ ಅಪಾರ್ಚುನಿಟೀಸ್ ತೊಗೊಂಬರ್ತಾವೆ. ಬಟ್ ಇದ್ರ ಮೇಲೆ ಏನು, ಅದ್ರ ಹಿಂದೆ ನೋಡಿರಿ, ಅದ್ರ ಹಿಂದೆ ನೀವು ಎಷ್ಟು ಕೆಲಸ ಮಾಡಿರಿ, ಯು ವೇಟೆಡ್ ಫಾರ್ ಅ ಲಾಂಗ್ ಟೈಮ್ ಅಲ್ಲ. ಸೊ ಅದಕ್ಕೇನು ಹೇಳಕತ್ತಾರೆ ಇಲ್ಲಿ ಹನುಮಾನ್ಜಿ, ನಿಮಗೆ ಡಿವೈನ್ ಪ್ಲ್ಯಾನ್ ಮೇಲೆ ಭರೋಸಾ ಇಡ್ರಿ, ನಾನು ನಿಮ್ಗೆ ಕೆಲಸ ಮಾಡಿಕೊಡ್ತೀನಿ ಅಂತ. ಸೊ ಯಾರೆಲ್ಲ ತಾವು ಸೆಕೆಂಡ್ ಪೈಲ್ ಚೂಸ್ ಮಾಡ್ಕೊಂಡಿರಿ, ಅವ್ರ ಸಲುವಾಗಿ ಏನು ರೀಡಿಂಗ್ ಬರತೈತಿ ಅಂತ ಹೇಳಿ ನೋಡೋಣ. ತಾವು ಒಂದೇ ವಿಷಯನ ಮೇಲಿನ ಮೇಲೆ ಯಾಕೆ ಫೇಸ್ ಮಾಡ್ತೀರಿ, ಅಥವಾ ಒಂದೇ ಲೂಪ್ದೊಳಗೆ ಯಾಕೆ ಸಿಕ್ಕಾಕೋತೀರಿ, ಎಲ್ಲಿ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಬೇಕು, ಅಥವಾ ಯಾವ ವಿಷಯಗಳನ್ನ ನೀವು ಸುಧಾರಿಸ್ಕೋಬೇಕು. ನೋಡಿ, ನಾವು ಎಲ್ಲಿ ಸುಧಾರಿಸ್ಕೋಬೇಕು ಅಂತಂತೇವಲ್ಲ, ಅಲ್ಲಿ ಡೆತ್ ಕಾರ್ಡ್ ಈಸ್ ವೆರಿ ಇಂಪಾರ್ಟೆಂಟ್.
ಯಾಕೆ ಗೊತ್ತಾ, ಇದೇನಂತಂದ್ರೆ ಒಂದು ಟ್ರಾನ್ಸ್ಫಾರ್ಮೇಷನ್ ಆ ಟೈಮ್ದೊಳಗೆ ಬರಲೇಬೇಕು. ಒಂದು ಚೇಂಜ್ ನಿಮ್ಮ ಜೀವನದೊಳಗೆ ನಾವೇ ತೊಗೊಂಬರ್ಬೇಕು. ಯಾಕೆ ಗೊತ್ತಾ, ಇದೇನು ಹೇಳ್ತೈತೆ ನೋಡ್ರಿ, ಇಲ್ಲಿಂದ ನೀವು ಹೊರಗೆ ಬರಬೇಕು. ಓಕೆ, ಮೇಕ್ ಅ ಪ್ರಾಪರ್ ಪ್ಲ್ಯಾನ್. ಯಾವುದೇ ವಿಷಯದೊಳಗಿರಲಿ, ಜೀವನದೊಳಗೆ ನಾವು ಯಾವುದೇ ಲೂಪ್ದೊಳಗೆ ಮೇಲೆ ನಾವು ಹಾಕೋತಿದ್ವಿ ಅಂತಂತಂದ್ರೆ ಅದರೊಳಗಿಂದ ಹೊರಗೆ ಬರೋಕೆ ಒಂದು ಸರಿ ಹಂಗೆ ಪ್ಲ್ಯಾನ್ ಮಾಡಬೇಕು. ಎಂತಂದ್ರೆ ಒಂದು ಸ್ಟೇಬಲ್ ಪ್ಲ್ಯಾನ್ ಇರಬೇಕು. ಮತ್ತು ಆ ಪ್ಲ್ಯಾನ್ ಮೇಲೆ ಕೆಲಸ ಮಾಡುವಂಥ ಸೀರಿಯಸ್ನೆಸ್ಸು ನಮಗಿರ್ಬೇಕು. ಅದು ನಮ್ಮನ್ನು ಕೊನೆಗೆ ಎಲ್ಲಿ ಕರ್ಕೊಂಡು ಹೋಗ್ತೈತೆ ನೋಡ್ರಿ, ನಿಮ್ಮ ಲೈಫ್ದೊಳಗೆ ಒಂದು ಹಾರ್ಮನಿ ಬರ್ತೈತಿ. ಓಕೆ, ನೀವು ಕಂಡ ಕನಸು ನನಸಾಗ್ತೈತಿ. ಒಂದು ಲೂಪ್ದೊಳಗೆ ಎಲ್ಲಿ ಸಿಕ್ಕಾಕೊಳ್ಳಿಲ್ಲ ಅದರಿಂದ ಬರಬೇಕು ಅಂತಂತಂದರೆ ಕೆಲವೊಂದು ವಿಷಯಗಳನ್ನ ನೀವು ಯಾವುದೇ ಥರದಿಂದ ಫಾಲೋ ಮಾಡಲೇಬೇಕು. ನೋಡಿ, ತಾವು ಯಾರೆಲ್ಲ ಇಲ್ಲಿ ಸೆಕೆಂಡ್ ಫೈಲ್ ಚೂಸ್ ಮಾಡ್ಕೊಂಡಿರಿ, ಇದು ಆಲ್ಮೋಸ್ಟ್ ಫಸ್ಟ್ ಫೈಲ್ ಯಾರು ಚೂಸ್ ಮಾಡ್ಕೊಂಡಿದ್ದಾರಲ್ಲ ಅವ್ರಂಗನೇ ಐತಿ ಇಲ್ಲಿ. ಆದರೆ ಹೆಂಗೈತಿ ಅಂತಂತಲ್ಲಿ ಅಲ್ಲೇ ಪ್ರೀತಿ ಅಂತ ತೋರಿಸ್ತಿತ್ತು. ಇಲ್ಲಿ ಹೆಂಗಂತಂದ್ರೆ ಇಲ್ಲಿ ಪ್ರೀತಿ ಮಾಡೋದೂ ಆಯ್ತು, ಇಲ್ಲಿ ಹೆಲ್ಪ್ ಮಾಡೋದೂ ಆಯ್ತು. ಯಾರಾದರೂ ಬಂದು ನಿಮಗೆ ಹೆಲ್ಪ್ ಮಾಡಿರಿ ಅಂತಂದು ಕೇಳಿದರೆ ಸಾಕು, ಯು ವಿಲ್ ಗೆಟ್ ಸೋ ಹೈಪರ್. ನೀವು ಒಟ್ಟ ವಿಚಾರ ಮಾಡೋಂಗಿಲ್ಲ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು, ಅಥವಾ ನಾನು ಅವ್ರಿಗೆ ಈ ಥರದ್ದು ಅವ್ರು ಹೆಲ್ಪ್ ಕೇಳಕ್ಕೆ ಬಂದಾರ, ಇವ್ರಿಗೆ ನಾ ಆ ಥರದ್ದು ಹೆಲ್ಪ್ ಮಾಡಿದ್ರೆ ಇದಕ್ಕೆ ಆಗುವಂಥ ಪರಿಣಾಮಗಳನ್ನು ನನಗೆ ಎದುರಿಸುವಷ್ಟು ನನಗೆ ಮ್ಯಾಚುರಿಟಿ ಐತೋ ಇಲ್ಲೋ, ಆ ವಿಷಯಕ್ಕೆ ನಾನು ಕಮಿಟೆಡ್ ಇರಬೇಕು, ಮಾಡಬೇಕು. ನಿಮಗೆ ಏನೂ ಅದ್ರ ಬದಲಾಗಿ ಕಾಳಜಿ ಇರೋಂಗಿಲ್ಲ. ನೀವು ಏನಂತಂತಂದ್ರೆ ಮೇಲೆ ನಿಮ್ಮ ಜೋಡಿ ಇದೇ ಥರದ ವಿಷಯಗಳನ್ನು ಆಗ್ತಿರ್ತಾವೆ. ಎದ್ರ ಸಲುವಾಗಿ ಅಂತಂತಂದ್ರೆ ನೀವು ಗೊತ್ತು ಗುರಿ ಇಲ್ಲದೆ ಎಲ್ಲರಿಗೂ ಹೆಲ್ಪ್ ಮಾಡ್ಕೊತ ಅಡ್ಡಾಡ್ತೀರಿ. ಆ್ಯಂಡ್ ಯು ಎಕ್ಸ್ಪೆಕ್ಟ್ ಮೋರ್ಕಿ, ಅರೇ ನಾನು ಅವ್ರಿಗೆ ಹೆಲ್ಪ್ ಮಾಡಿದೆ, ಬಟ್ ಅವ್ರು ನನಗೆ ಈ ಥರ ಮಾಡ್ತಾಯಿದ್ದಾರೆ, ಆ ಥರ ಮಾಡ್ತಾಯಿದ್ದಾರೆ. ಹಾಗಲ್ಲ. ಹೆಂಗೈತಿ ಅಂತಂದ್ರೆ ನಿಮ್ಮಲ್ಲಿ ಇಮ್ಯಾಚುರಿಟಿ ಐತಿ. ನಿಮಗೊಂದು ಸ್ವಲ್ಪ ಮೆಂಟಲ್ ಮ್ಯಾಚುರಿಟಿ ಬರಬೇಕು. ಎಲ್ಲಿ, ಹೆಂಗೆ, ಎಷ್ಟು, ಯಾವಾಗ, ಇದ್ರ ಬದಲಾಗಿ ಒಂಚೂರು ಏನೋ ಗೊತ್ತು ಗುರಿ ಇಲ್ಲ ನಿಮಗೆ. ನಿಮ್ಮ ಮೇಲೆ ನೀವು ಇನ್ನೂ ಸಾಕಾಗೋಷ್ಟು ಕೆಲಸ ಮಾಡಬೇಕು. ನಿಮಗೆ ಹೆಂಗಂತಂದ್ರೆ ನಿಮ್ಮ ಮೇಲೆ ನಿಮಗೆ ಸಾಕಾಗೋಷ್ಟು ಕೆಲಸ ಮಾಡಬೇಕು ಅಂತಂದ್ರೆ ಅದು ನಿಮ್ಗೆ ಹಾರ್ಡ್ ವರ್ಕ್ ಅಂತಂದು ಅನಿಸ್ತೈತಿ. ಯಾರೇ ಹೇಳಿದ್ರು ಆ ಹಾರ್ಡ್ ವರ್ಕ್ ನಿಮ್ಮ ಮೇಲೆ ನೀವು ಮಾಡೋಕ್ಕೆ ತಯಾರಿಲ್ಲ. ಯಾಕಂತಂದ್ರೆ ಸೆನ್ಸಸ್ ಮೇಲೆ ಒಂಚೂರೇ ಕಂಟ್ರೋಲ್ ಇರಬೇಕು. ಯಾರಿಗಾರ ಹೆಲ್ಪ್ ಮಾಡೋದು ಅಂತಂದ್ರೆ ಯು ಗೆಟ್ ಹೈಪರ್. ಹೆಂಗೈತೆ ಇಲ್ಲೇನು ತೋರಿಸ್ತೈತಿ ಅಂದ್ರೆ ಸೆಲ್ಫ್ ಕೇರ್ ತೋರ್ಸಂಗೇ ಇಲ್ಲ ಇಲ್ಲಿ. ಯಾರಿಗಾದರೂ ನಾವು ಲಿಮಿಟ್ ಬಿಟ್ಟು ಹೆಲ್ಪ್ ಮಾಡೋಕ್ಕೆ ಹೋದ್ವಿ ಅಂತಂತಂದ್ರೆ ಅದರಿಂದ ನಮಗೇನಾದರೂ ತೊಂದರೆ ಆಗಬಹುದಾ ಅಂತಂದು ಹೇಳಿ ವಿಚಾರ ಮಾಡಬೇಕು. ಅದರ್ವೈಸ್ ಇಲ್ಲಿ ನೋಡಿರಿ, ಇದು ಹೆಂಗೈತಿ ಅಂತಂದ್ರೆ ಒಂದು ಈ ಥರದ ಎಲ್ಲ ಈ ಲೂಪದಿಂದ ಹೊರಗೆ ಬರಬೇಕು ಅಂತಂತಂದರೆ ನೀವು ನಿಮ್ಮ ಮೇಲೆ ಕೆಲಸ ಮಾಡ್ಬೇಕು. ನಿಮ್ಮ ಮೇಲೆ ನೀವು ಕೆಲಸ ಮಾಡ್ಬೇಕಂತಂದ್ರೆ ಇದರರ್ಥ ನಿಮ್ಮಲ್ಲಿ ನೀವೇ ಒಂದು ಚೇಂಜ್ ತೊಗೊಂಬರ್ಬೇಕು. ಮಂದಿ ಹೇಳಿದ್ದನ್ನು ಕೇಳಕ್ಕೆ ಕಲಿಬೇಕು. ಯಾವಾಗಿದ್ರೂ ನಾವೊಂದು ಸ್ವಲ್ಪ ನಮ್ಮ ಡೈಲಿ ರುಟೀನ್ದೊಳಗೆ ಅಥವಾ ನಾವು ಹೆಂಗದೀವಿ ಅದ್ರೊಳಗೆ ಒಂದು ಸ್ವಲ್ಪ ಸ್ಲೋ ಡೌನ್ ಆಗ್ಬೇಕು. ನಾವು ಒಂದೆಡೆ ಕೆಲವೊಂದು ವಿಷಯದೊಳಗೆ ಭಾಳ ಹೈಪರ್ ಆಗ್ತಿದ್ವಿ. ನಾವು ಗಡಿಬಿಡಿ ಒಳಗೆ ಏನಾದರೂ ನಿರ್ಣಯಗಳನ್ನು ತೊಗೋತಿದ್ವಿ, ಗಡಿಬಿಡಿ ಒಳಗೆ ಮಾತಾಡ್ತಿದ್ವಿ. ಎಲ್ಲದ್ರೊಳಗೂ ಸ್ವಲ್ಪ ಕೂಲ್ ಡೌನ್ ಆಗಬೇಕು, ಸ್ವಲ್ಪ ಸ್ಲೋ ಡೌನ್ ಆಗಬೇಕು. ಅಂದ್ರೆ ಹೆಂಗೈತಿ ಅಂತ ನಾವು ಸ್ಲೋ ಡೌನ್ ಆದ್ವಿ ಅಂತಂದ್ರೆ ನಮ್ಮ ಆ್ಯಕ್ಷನ್ಸ್ ಮೇಲೆ ನಮಗೆ ನಿಗಾ ಇಡಕ್ಕೆ ಬರ್ತೈತಿ. ಇಲ್ಲಿ ಹೆಂಗಂದ್ರೆ ನಿಮ್ಮ ಆ್ಯಕ್ಷನ್ಸ್ ಮೇಲೆ ನಿಮ್ಮ ನಿಗಾನೇ ಇಲ್ಲ. ಎಲ್ಲದಕ್ಕೂ ನಾ ಮಾಡ್ತೇನೆ ಅಂತಂದು ಹೇಳಿ ಓಡಾಡ್ತಿರ್ತೀರಿ ನೀವು. ಅದಲ್ಲದೆ ಇದು ಇನ್ನೊಂದು ಏನು ತೋರಿಸ್ತೈತೆ ನೋಡ್ರಿ, ಈ ಕಾರ್ಡ್ ಕ್ವೀನ್ ಆಫ್ ಕಪ್ಸ್ ಕಾರ್ಡ್ ಏನು ತೋರಿಸ್ತೈತಿ ಅಂದ್ರೆ ಒಂಥರ ಸ್ಪಿರಿಚುವಲ್ ಮತ್ತು ಇಮೋಷ್ನಲ್ ಬ್ಲಾಕೇಜ್. ಸ್ಪಿರಿಚುವಲ್ ಬ್ಲಾಕೇಜ್ ಮತ್ತು ಇಮೋಷ್ನಲ್ ಬ್ಲಾಕೇಜ್ ಅಂತ ಯಾಕೆ ಹೇಳಿದ್ನಿ ಅಂತಂದ್ರೆ, ನೀವು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ರಿ ಅಂತಂತಂದ್ರೆ ಅದು ನಿಮ್ಮ ಮೈಂಡ್ ಒಂದು ಸ್ವಲ್ಪ ಬ್ರಷ್ ಅಪ್ ಮಾಡ್ತದೆ. ನಿಮಗೆ ಅದ್ರ ಬದಲಾಗಿ ಏನು ಕಾಳಜಿನೇ ಇಲ್ಲ. ಯು ಆರ್ ಡೀಪ್ಲಿ ಅಟ್ಯಾಚ್ ಟು ಇಟ್. ಅಂತಂದ್ರೆ ನೀವು ಕೆಲವೊಂದಿಷ್ಟು ಮಂದಿ ನೋಡಿರೇನ ಅವ್ರ ಜೋಡಿ ಯಾವಾಗಾರ ಮಾತಾಡೋ ಮುಂದೆ ಕೇಳ್ರಿ ನೀವು, ಅವ್ರು ಹೆಂಗೆ ಹೇಳ್ತಿರ್ತಾರೆ, ಯಾರೇ ನನ್ನ ಹತ್ರ ಬಂದ್ರಿ ನಾನು ನಿಮ್ಗೆ ಹೇಳ್ತೇನೆ, ನಾ ಒಟ್ಟು ಹಿಂದೆ ಮುಂದೆ ಏನು ವಿಚಾರ ಮಾಡೋದಿಲ್ಲ ರೀ, ನಾ ಹೆಲ್ಪ್ ಮಾಡೇ ಬಿಡ್ತೇನೆ ರೀ ಅವ್ರಿಗೆ. ಎದ್ರ ಸಲುವಾಗಿ ಹೆಲ್ಪ್ ಮಾಡಕತ್ತೀನಿ, ನಿನ್ನ ಬದಲೇ ನಿಂಗೆ ಕಾಳಜಿ ಐತಿಲ್ಲೋ, ಅದು ಅಟ್ಲೀಸ್ಟ್ ಅವ್ರಿಗೆ ಯಾವ ವಿಷಯ ಬದಲಾಗಿ ಹೆಲ್ಪ್ ಕೇಳಾಕತ್ತಾರೋ ಅವ್ರಿಗೆ ನಾ ಹೆಲ್ಪ್ ಮಾಡಿದ್ರೆ ಅದನ್ನು ನಾಳೆ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತೈತೋ ಏನಿಲ್ಲೋ. ಆ್ಯಂಡ್ ಅದಲ್ಲದೆ ಅವರಿಂದ ನೀವು ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್. ಸೊ ಇಂಥವೆಲ್ಲ ಕೆಲವೊಂದು ವಿಷಯಗಳನ್ನು ನೀವು ವಿಚಾರ ಮಾಡ್ಕೋಬೇಕು. ನೀವು ಮತ್ತೆ ಅದ ಲೂಪ್ದೊಳಗೆ ಯಾಕೆ ಹಾಕೋತೀರಿ ಅಂತಂತಂದ್ರೆ ಯೂನಿವರ್ಸ್ ನಿಮಗೆ ಚೀರಿ ಹೇಳಾಕತ್ತೈತೆ, ನೀನು ಇದರಿಂದ ಹೊರಗೆ ಬಾರಪ್ಪ, ನಿನ್ನ ಜೀವನದಲ್ಲಿ ಒಂದು ಟ್ರಾನ್ಸಿಷನ್ ಬೇಕು, ಒಂದು ಚೇಂಜ್ ಬೇಕು, ಒಂದು ಟ್ರಾನ್ಸ್ಫಾರ್ಮೇಷನ್ ಬೇಕು, ಈ ಥರದ ವಿಷಯಗಳನ್ನ ನಿನ್ನ ಬಿಟ್ಟು ಬಿಡು ಅಂತ ಹೇಳಾಕತ್ತೈತೆ ಅದು. ಅದನ್ನು ನೀವು ನೋಡಿರಿ, ಇದೇನು ಹೇಳ್ತೈತಿ ಅಂತಂತಂದ್ರೆ ಇದೇನು ಹೇಳ್ತೈತಿ, ಗೊತ್ತು ಗುರಿ ಇಲ್ಲದೆ ಮಂದಿಗೆ ಕಮಿಟೆಡ್ ಆಗೋದು. ಓಕೆ, ಇದೇನು ಹೇಳ್ತೈತಿ, ಅದಾದ ನಂತರ ತೊಂದರೆಗೆ ಸಿಕ್ಕಾಕೋದು.
ಇದೇನು ಹೇಳ್ತೈತಿ, ನೀವು ಸರಿ ಹೆಂಗೆ ಪ್ಲ್ಯಾನ್ ಮಾಡೋದಿಲ್ಲ, ಪ್ಲ್ಯಾನ್ ಮಾಡಿದರೂ ಸಹಿತ ಅದ್ರ ಮೇಲೆ ಏನು ಕೆಲಸ ಮಾಡೋಂಗಿಲ್ಲ. ಆದರೆ ಕೆಲಸ ಮಾಡೋಂಗಿಲ್ಲ ಅಂತಂತಂದ್ರೆ ನೀವು ಒಂದು ಏನಕ್ಕೆ ನಿಮ್ಮ ಇಮೋಷ್ನಲ್ ಲೈಫ್ದೊಳಗೆ, ಒಂದು ಸ್ಪಿರಿಚುವಲ್ ಲೈಫ್ದೊಳಗೆ, ಅಥವಾ ನೀವು ಒಂದು ಫ್ಯಾಮಿಲಿ ಲೈಫ್ದೊಳಗೆ ಏನು ಒಂದು ಕಂಪ್ಲೀಟ್ನೆಸ್ ನೀವು ನೋಡಬೇಕು ಅಂತಂದೇರಿ ಅದು ಇರೋಂಗಿಲ್ಲ. ಅದು ಯಾಕೆ ಇರೋಂಗಿಲ್ಲ ಅಂತ ನಿಮ್ಮ ದುಡುಕು ಸ್ವಭಾವದಿಂದ. ಸೊ ಹೆಂಗೆ ಅಂತಂತಂದ್ರೆ ನಿಮ್ಮ ಸ್ವಭಾವದೊಳಗೆ ಒಂದು ಸ್ವಲ್ಪ ನೀವು ಚೇಂಜಸ್ ತೊಗೊಂಬರ್ಬೇಕು. ಈಗ ಏನಂತಂದ್ರೆ ನಿಮಗೆ ಮೇಲೆ ನೀವು ಇದರೊಳಗೆ ಯಾಕೆ ಸಿಕ್ಕಾಕೋತೀರಿ ಅಂತಂತಂದ್ರೆ ನೀವು ಸರಿ ಹಿಂಗೆ ಪಾಠ ಕಲಿತಾ ಇಲ್ಲ, ಬುದ್ಧಿ ಕಲಿತಾ ಇಲ್ಲ. ಅದ್ರ ಸಲುವಾಗಿ ಈ ಥರದ ವಿಷಯಗಳನ್ನು ಯೂನಿವರ್ಸ್ ಏನು ಮಾಡ್ತೈತೆ ಅಂದರೆ ರಿಪೀಟೆಡ್ಲಿ ನೀವು ಮುಂದೆ ತೊಗೊಂಬರಾಕತ್ತೈತೆ. ಸೊ ಅದಕ್ಕೆ ಹೆಂಗೆ ಹೇಳ್ತೈತೆ ಅಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಡೆತ್ ಕಾರ್ಡ್ ಲಾಸ್ಟಿಗೆ ಬಂದೈತೆ. ಇದರ ಅರ್ಥ ಏನಂತಂತಂದರೆ ನೌ ದಿಸ್ ಇಸ್ ದ ಟೈಮ್. ಇನ್ನು ಈ ಲೂಪದಿಂದ ನೀವು ಕಲಿತ ಹೊರಗೆ ಬರಬೇಕು. ಮನುಷ್ಯ ಒಂದು ಸರ್ತಿ 2 ಸರ್ತಿ ಅಷ್ಟೇ ಶಾಣೆ ಆಗ್ಬೇಕು ಕಲ್ಕೊಂಡ ಮೇಲೆ. ನೀವು ಒಂದು ಸ್ವಲ್ಪ ಶಾಣ್ಯರಾಗ್ರಿ. ಈಗ ಇದಕ್ಕೆ ನಮ್ಗೆ ಹನುಮಾನ್ಜಿ ಏನು ಹೇಳ್ತಾರಂತ ಹೇಳಿ ನೋಡೋಣ. ಯಾಕಂದರೆ ಹನುಮಾನ್ಜಿನ ಯಾಕೆ ತೊಗೊಂಡೆ ಗೊತ್ತಾ, ನಾ ಮೊದಲು ಲಕ್ಷ್ಮೀದು ಡೆಕ್ ತೊಗೊಂಡಿದ್ದೆ. ಲಕ್ಷ್ಮೀ ಸೂಕ್ಷ್ಮ ಎನರ್ಜಿ. ಹನುಮಾನ್ಜಿ ಹೆಂಗಂತಂತಂದ್ರೆ ಹನುಮಾನ್ಜಿ ಗಂಭೀರ ಎನರ್ಜಿ. ಅವ್ರು ಹೇಳ್ತಾರೆ ನಿಮಗೆ ಏನಂತಂದು ಹೇಳಿ. ಇಲ್ಲಿ ನೋಡ್ರಿ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಆಮೇಲೆ ಟೇಕ್ ರಿಸ್ಕ್ ಅಂತಂತಂದ್ರೆ ಮಂದಿ ಮೇಲೆ ರಿಸ್ಕ್ ತೊಗೋಬಾರ್ದು, ನಮ್ಮ ಮೇಲೆ ನಾವು ರಿಸ್ಕ್ ತೊಗೋಬೇಕಿಲ್ಲಿ. ಚೇಂಜ್ ಆಗೋದೂ ಚೇಂಜ್ ನಾವು ಆಗಬೇಕು ಅಂತಂದ್ರೆ ಅದು ರಿಸ್ಕ್ ತೊಗೊಂಡಾಗನ ಒಂದು ರೀತಿಯಿಂದ ಡರ್ಕೆ ಆಗಿ ಜೀತೆ ಅಂತಂತಾರಲ್ಲ, ನಮ್ಮಲ್ಲಿರುವಂಥ ಅದನ್ನು ಅವ್ಯಕ್ತ ಭಯವನ್ನು ನಾವೇ ಹೊಡೆದು ತೆಗಿಬೇಕು. ನೋಡ್ರಿ, ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ. ಡಿವೋಷನ್ ಈಸ್ ಅ ಪ್ರೊಟೆಕ್ಷನ್. ಇಲ್ಲೇ ನಾ ಏನು ಹೇಳಿದೆ ನಿಮಗೆ ಸ್ಪಿರಿಚುವಲ್ ಬ್ಲಾಕೇಜ್ ಐತಿ, ಇಮೋಷ್ನಲ್ ಬ್ಲಾಕೇಜ್ ಐತಿ ಅಂತಂದು ಹೇಳೀನಿ. ನೀವು ಹೆಂಗೆ ಅಂತಂತಂದ್ರೆ ಯು ಆರ್ ವೆರಿ ಮಚ್ ಪ್ರಾಕ್ಟಿಕಲ್. ಒಟ್ಟು ಕೆಲಸ ಮಾಡಬೇಕು ಅಂತಂದ್ರೆ ಮಾಡಿಬಿಡ್ಬೇಕು. ನಿಮ್ಗೆ ಅದು ನಿಮ್ಗೆ ಮುಂದೆ ಏನಾಗ್ತೈತಿ ಅನ್ನೋದ್ರ ಬದಲಾಗಿ ಅಂದ್ರೆ ನಿರ್ಣಾಯಕ ಬುದ್ಧಿ ಕಡಿಮೆ ಐತಿ ನಿಮ್ಮ ಕಡೆ. ಸೊ ನೀವು ಅದನ್ನು ನಿರ್ಣಾಯಕ ಬುದ್ಧಿ ನಿಮ್ಮಲ್ಲಿ ಬರಬೇಕು, ನಿಮ್ಮಲ್ಲಿ ಇಮ್ಯಾಚುರಿಟಿ ಹೋಗಬೇಕು, ಮಾಡಬೇಕು ಅಂತಂದರೆ ನೀವು ನಿಮ್ಮಲ್ಲಿ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ದೊಳಗೆ ನೀವು ತೊಡಗಿಸ್ಕೋಬೇಕು. ಇಲ್ಲಿ ಹೆಂಗೈತಿ, ಡಿವೋಷನ್ ಈಸ್ ಪ್ರೊಟೆಕ್ಷನ್. ನಿಮಗೇನು ಪ್ರೊಟೆಕ್ಷನೇ ಇಲ್ಲ. ನೀವು ಒಟ್ಟಾಗಿ ಕೆಲಸ ಮಾಡ್ಕೊತ ಹೋಗ್ತೀರಿ, ಈ ಲೂಪದಾಗ ಹಾಕ್ಕೊತ ಹೋಗ್ತೀರಿ. ನೀವು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಿದ್ರಿ ಅಂತಂತಂದ್ರೆ ನಿಮಗೆ ಟೈಮ್ ಟು ಟೈಮ್ ಒಂದಿಲ್ಲ ಒಂದು ರೀತಿಯಿಂದ ನಿಮಗೆ ಎಲ್ಲಿಂದಾದರೂ ಮೆಸೇಜ್ ಬರ್ತೈತಿ. ನೀವೇನೇ ಕೆಲಸ ಮಾಡುವತ್ನಾಗ ಮಾಡಬೇಕು ಮಾಡಬಾರ್ದು ಅಂತ. ಆ್ಯಕ್ಚುಲಿ ಹೆಂಗೈತೆ ಗೊತ್ತಾನೆ, ಕ್ವೀನ್ ಆಫ್ ಕಪ್ಸ್ ಏನು ಹೇಳ್ತೈತಿ ಅಂದರೆ ನಿಮ್ಮ ಇಂಟ್ಯೂಷನ್ ಲೆವೆಲ್ ಹೇಳ್ತೈತಿ. ನಿಮ್ಮ ಇಂಟ್ಯೂಷನ್ ಲೆವೆಲ್ ನನಗೆ ಅನ್ಸಿದ ಮಟ್ಟಿಗೆ ನೀವು ಈಗಾಗಲೇ ಗೈಡನ್ನು ಮಾಡ್ತಿರ್ಬೇಕು, ಬಟ್ ನೀವು ಅದನ್ನು ಇಗ್ನೋರ್ ಮಾಡ್ತೀರಿ. ಶಾರ್ಟ್ ಅದರೊಳಗೆ ಏನೇನೂ ಸಂಶಯ ಇಲ್ಲ. ಯಾಕಂದರೆ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇರಲಿಲ್ಲ. ಕ್ವೀನ್ ಆಫ್ ಕಪ್ಸ್ ಅಂದರೆ ಡೀಪ್ಲಿ ಇಮೋಷ್ನಲಿ ಮ್ಯಾಚ್ಯೂರ್ಡ್ ಇರ್ತೈತಿ ಮನುಷ್ಯ. ಆದರೆ ಹೆಂಗಂತಂದ್ರೆ ಅದು ಇಗ್ನೋರೆನ್ಸ್ದಾಗೈತಿ ಈಗ ಸದ್ಯ. ಅದಕ್ಕೆ ನಿಮಗೂ ಯಾರಿಗೇ ಹೆಲ್ಪ್ ಮಾಡೋಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಕೇಳ್ಕೊಡ್ರಿ, ನಿಮ್ಮ ಮನಸ್ಸನ್ನು ನೀವು ಕೇಳ್ಕೊಡ್ರಿ. ಅದು ನಿಮಗೆ ನಕ್ಕಿ ಗೈಡ್ ಮಾಡ್ತೈತಿ. ಅದೇನು ಗೈಡೆನ್ಸ್ ಐತಲ್ಲ, ಆ ಗೈಡೆನ್ಸ್ ಮೇಲೆ ನಡೆಯಕ್ಕೆ ನೋಡ್ರಿ. ಮತ್ತು ಹೆಂಗಿರ್ತೈತಿ ಡಿವೈನ್ ಪ್ಲ್ಯಾನ್ ಹೆಂಗಿರ್ತೈತಿ, ಎಲ್ಲರ ಲೈಫ್ದೊಳಗೆ ಏನು ನಡೀತಿರ್ತೈತಿ ಅದನ್ನು ನಾವು ಸೆಟ್ ಎಂದೂ ಮಾಡೋಕ್ಕೆ ಬರೋಂಗಿಲ್ಲ. ನಾವೇನು ದೇವರಲ್ಲ. ಸೊ ಇದು ನಿಮಗೆ ನೆನಪಿರಲಿ. ಈಗ ಡಿವೈನ್ ಪ್ಲ್ಯಾನ್ ಮಾಡೈತಿ ಅಂತ, ಡಿವೈನ್ ಪ್ಲ್ಯಾನ್ ಅಂತಂದ್ರೆ ಏನು ಹೇಳ್ತೈತಿ, ಈಗ ನನಗೂ ಎಷ್ಟೋ ಜನ ಕೇಳ್ತಾರೆ, ನೀವು ಫ್ರೀ ಯಾಕೆ ಮಾಡಂಗಿಲ್ಲ ರೀ ಅಂತ. ಫ್ರೀ ಮಾಡೋದು ಅಂತಂದ್ರೆ ಫ್ರೀ ಮಾಡಿದ್ರೆ ಅದಕ್ಕೆ ಅರ್ಥ ಏನು ಉಳಿತೈತಿ, ನಿಮ್ಮ ಕರ್ಮಕ್ಕೆ ಅನುಸಾರವಾಗಿ ನೀವೇನು ಭೋಗಿಸ್ತಿರ್ತೀರಲ್ಲ ಅದರೊಳಗೆ ನಾನು ನನ್ನ ಹಸ್ತಕ್ಷೇಪ ಮಾಡಿ ಅದರಿಂದ ನಿಮ್ಮನ್ನು ಹೊರಗೆ ತೊಗೊಂಡು ಬರೋಕೆ ನೋಡಿದಂಗೆ ನಾನು ಪರಿಹಾರ ಹೇಳಿದೆ. ನಿಮ್ಮ ಕೆಲಸ ಆಯ್ತು. ನೇಚರ್ ಏನು ನನಗೆ ಬಂದು ಹೇಳಿದ್ದಾನೆ, ಶೈಲಾ ನೀ ಅವ್ರ ಕೆಲಸ ಮಾಡಿ ಕೊಡುವ ಅಂಥೇಳಿ. ಇಲ್ಲ, ನಾ ಮಾಡಾಕತ್ತೇನೆ, ನೀವು ಬಂದು ಕೇಳಿದ್ರಿ, ನಾ ಮಾಡಾಕತ್ತೇನೆ. ಸೊ ಅದರೊಳಗಿಂದ ಪಾಲನ್ನು ನನಗೂ ಬರ್ತೈತೆ. ಸೊ ಡಿವೈನ್ ಪ್ಲ್ಯಾನ್ ಇದರರ್ಥ ಏನಂತಂದರೆ ಪ್ರತಿಯೊಬ್ಬರ ಜೀವನದೊಳಗೂ ಡಿವೈನ್ ಪ್ಲ್ಯಾನ್ಫುಲಿ ಒಂದಿಲ್ಲ ಒಂದು ಕೆಲಸ ಮಾಡ್ತಿರ್ತೈತಿ. ಅದನ್ನು ಕೆಲಸ ಮಾಡೋಕೆ ಬಿಟ್ಟು ಬಿಡ್ಬೇಕು. ನಮಗೇನು ರೀಚೇಬಲ್ ನೆನ್ಪಿಟ್ಕೋರಿ, ನಮಗೇನು ರೀಚೇಬಲ್ ಐತಲ್ಲ ಅದಷ್ಟು ನಮ್ಮ ಕಣ್ಮುಂದೆ ಬಂದಿರ್ತೈತಿ. ಎಷ್ಟಾಕತ್ತೆ ನಾವು ಅಷ್ಟೇ ಮಾಡ್ಬೇಕು. ಆ ಸೀಮೆ ಬಿಟ್ಟು ನಾವು ಮುಂದೆ ಹೋಗ್ಬಾರ್ದು ಯಾವಾಗಿದ್ರು. ಯಾಕಂದರೆ ಬೇರೆದವ್ರದ್ದು ಲೈಫ್ ಫಿಕ್ಸ್ ಮಾಡುವಂಥ ಅಧಿಕಾರ ಪರಮಾತ್ಮ ನಮಗೇನೂ ಕೊಟ್ಟಿಲ್ಲ. ಅವರಿಗಾಗಿ ನೀವು ಪ್ರಾರ್ಥನೆ ಮಾಡಬಹುದೇ ಹೊರತಾಗಿ ಅವರಿಗಾಗಿ ನೀವು ಏನು ಮಾಡೋಕ್ಕೆ ಬರೋಂಗಿಲ್ಲ ಅದಕ್ಕಿಂತ ಹೆಚ್ಚಿಗೆ. ಸೊ ಜೀವನದಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನ ತಿಳ್ಕೊಡ್ರಿ. ಯಾಕಂದ್ರೆ ಈಗ ಒಂದು ಸ್ವಲ್ಪ ದಿವಸ ನನಗೆ ನೀವು ರೀಡಿಂಗ್ಸ್ ಬಂದಾವಲ್ಲ, ನಾ ಎಲ್ಲರನ್ನೂ ನೋಡ್ತೀನಿ, ಪ್ರತಿಯೊಬ್ಬರು ಎದುರಾಗರೆ ಸಿಕ್ಕಾಕೊಂಡ್ರು. ಅವ್ರು
ಎದಕ್ಕಂತಂದ್ರೆ ಬರೀ ಮಂದಿಗೆ ಹೆಲ್ಪ್ ಮಾಡೋಕೆ ಹೋಗಿ ಕೈ ಸುಟ್ಕೊಂಡವ್ರನ್ನ ಅದಾರ ಅದ್ರೊಳಗೆ. ಎಷ್ಟು ಹೆಲ್ಪ್ ಮಾಡ್ಬೇಕು ಅನ್ನೋದೂ ನಮಗೆ ಗೊತ್ತಾಗಬೇಕು. ಅದಕ್ಕೆ ಏನು ಹೇಳ್ತೈತಿ ಇಲ್ಲಿ ಮೆಂಟಲ್ ಮ್ಯಾಚುರಿಟಿ ಬೇಕು. ಆಮೇಲೆ ನಿಮ್ಮ ಇಂಟ್ಯೂಷನ್ ನಿಮಗೆ ಗೈಡ್ ಮಾಡ್ತಿತ್ತು ಅಂತ ಇಟ್ಕೊರಿ, ಸ್ವಲ್ಪ ನಾ ಅದಕ್ಕೆ ಸ್ವಲ್ಪ ಕೂಲ್ ಡೌನ್ ಆಗಿರಿ, ಸ್ವಲ್ಪ ಕಾಮ್ ಆಗಿರಿ. ಸ್ವಲ್ಪ ಏನಾದರೂ ಈ ಥರದ್ದು ನಿಮ್ಮಲ್ಲಿ ವಿಶೇಷ ಗುಣಗಳಿದ್ದರೆ ಅವ್ರನ್ನ ಸ್ವಲ್ಪ ಏನಂತಾರೆ ಅವಕ್ಕೆ ಸ್ವಲ್ಪ ಹ್ಯಾಂಡಲ್ ಮಾಡಕ್ಕೆ ಕಲೀರಿ. ಅವ್ನು ಸ್ವಲ್ಪ ಸ್ಲೋ ಡೌನ್ ಆಗಿರಿ. ಅಂದ್ರೆ ಏನಾಕತಿ ಅಂದ್ರೆ ನಿಮ್ಮ ಇಂಟ್ಯೂಷನ್ ಲೆವೆಲ್ ನಿಮಗೆ ಸರಿ ಹಿಂಗೆ ಗೈಡ್ ಮಾಡ್ತೈತಿ. ಎಷ್ಟು ಆಕತಿ ಅಷ್ಟು ನಿಮ್ಮ ಜೀವನದಲ್ಲಿ ಒಂದು ಚೇಂಜ್ ತೊಗೊಂಬರಕ್ಕೆ ನೋಡ್ರಿ. ಚೇಂಜ್ ತೊಗೊಂಬರ್ತೀನಿ ಅಂತ ನೀವು ಯಾವಾಗ ವಿಚಾರ ಮಾಡ್ತಿರಲ್ಲ ಅವತ್ತನ ನಿಮ್ಮ ಜೀವನದೊಳಗೆ ಈ ಥರದ ವಿಶೇಷ ಘಟನೆಗಳು ಆಗೋದು ಬಂದಾಗ್ತಾವೆ. ಅಂದರೆ ಇದರ ಅರ್ಥ ಇದು ಕೊನೆಯದೇನು ಹೇಳ್ತೈತಿ ಈ ಕಾರ್ಡ್ ಅಂತಂದ್ರೆ, ಇದು ಒಂದು ಟ್ರಾನ್ಸಿಷನ್ ನಿಮ್ಮ ಜೀವನದೊಳಗೆ ನೀವು ತೊಗೊಂಬಂದ್ರಿ ಅಂತಂದ್ರೆ ಆ ಲೂಪದಿಂದ ನೀವು ಹೊರಗೆ ಬರ್ತೀರಿ ಅಂತ ಇದ್ರ ಅರ್ಥ. ಓಕೆ, ಸೊ ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.